ಮಾನಸಿಕ ಆರೋಗ್ಯದ ಬಗ್ಗೆ ಅರಿವನ್ನ ಮೂಡಿಸೋದಕ್ಕೆ, ಮಕ್ಕಳ ಮಾನಸಿಕ ಆರೋಗ್ಯದ ಬಗ್ಗೆ ಇರಬಹುದು ಅಥವಾ ಮಹಿಳೆಯರ ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಅರಿವನ್ನ ಮೂಡಿಸೋದಕ್ಕೆ ಭಾವನಾತ್ಮಕತೆ ಮತ್ತು ಬೌದ್ಧಿಕತೆಗಳ ಎರಡರ ಅವಶ್ಯಕತೆಯ ಬಗ್ಗೆ ಇವು ತುಂಬಾ ಚೆನ್ನಾಗಿ ಹೇಳ್ತವೆ. ಜನಪದ ಕಥೆಗಳಿಗೆ ಬಂದ್ರೆ, ಜನಪದ ಕಥೆಗಳು ಕೂಡ ತುಂಬಾ ಮಾನಸಿಕ ನೆಲೆಗಟ್ಟನ್ನ ಹೊಂದಿರುವಂತವು. ಯಾಕಂದ್ರೆ ನೀವು ಯಾವುದೇ ಜನಪದ ಕಥೆಯನ್ನ ತೆಗೆದುಕೊಂಡ್ರು ಕೂಡ ಅದರಲ್ಲಿ ಒಂದು ರೀತಿಯ ಸವಾಲು, ಆ ಸವಾಲನ್ನ ಪರಿಹರಿಸಿಕೊಳ್ಳುವಲ್ಲಿ ಒಂದಿಷ್ಟು ಅಮಾನುಷ ಶಕ್ತಿಗಳ ಆರೋಪಣೆ, ಅದರಿಂದ ಆಮೇಲೆ ಸುಖಾಂತ. ಇದು ನಮ್ಮ ಮನಸ್ಸಿಗೆ ಕೊಡುವಂತಹ ಸಮಾಧಾನ, ಕೊಡುವಂತಹ ರಂಜನೆ, ಇವೆಲ್ಲವೂ ಕೂಡ ತುಂಬಾ ಮುಖ್ಯ. ಸೊ ಮಕ್ಕಳ ಬೌದ್ಧಿಕ, ಮಾನಸಿಕ, ಭಾವನಾತ್ಮಕ ಬೆಳವಣಿಗೆಗೆ ನನ್ ಕೇಳಿದ್ರೆ ಜನಪದ ಕಥೆಗಳನ್ನ ತಾಯಂದ್ರು ತಾವು ಓದಿ, ತಾವು ಸಂತೋಷಪಟ್ಟು ತಮ್ಮ ತಾಯಿ, ತಮ್ಮ ಅಜ್ಜಿ ಹೇಳಿದಂತಹ ಕಥೆಗಳನ್ನ ಮಕ್ಕಳಿಗೆ ಹೇಳೋದೇನಿದೆ ಅದು ತುಂಬಾ ಮುಖ್ಯವಾದಂಥದ್ದು. ಮತ್ತು ಸಾಹಿತ್ಯದಲ್ಲಿ ಇರುವಂತಹ ಮನೋಚಿಕಿತ್ಸಕ ಶಕ್ತಿಗೆ ತುಂಬಾ ದೊಡ್ಡ ಉದಾಹರಣೆ ಅಂತಂದ್ರೆ, ಅತ್ಯುತ್ತಮ ಉದಾಹರಣೆ ಅಂತಂದ್ರೆ ಜನಪದ ಕಥೆಗಳು ಅಂತ ನನಗನ್ಸುತ್ತೆ. ಯಾಕಂದ್ರೆ ಅದು ಸುಪ್ತ ಮನಸ್ಸಿನ ಭಾವನೆಗಳು, ಕಾಮನೆಗಳಿಗೆ ಒಂದು ಮೂರ್ತ ರೂಪವನ್ನ ಕೊಡುವಂತಹ ವಿಧಾನವನ್ನ ನಮ್ಮ ಜನಪದ ಕಥೆಗಳು, ಅದು ಫೋಕ್ ಟೇಲ್ಸ್ ಅಂತ ಫೇರಿ ಟೇಲ್ಸ್ ಇರ್ಬಹುದು, ಗ್ರಿಮ್ ಸಹೋದರರ ಇಂಗ್ಲಿಷ್ ಕಥೆಗಳಿರ್ಬಹುದು, ಜಗತ್ತಿನ ಎಲ್ಲೆಡೆ ಎಲ್ಲ ದೇಶಗಳು ಎಲ್ಲ ಭಾಷೆಗಳಲ್ಲಿ ವಿವಿಧ ರೀತಿಯ ಕುತೂಹಲಕರ ಸ್ವಾರಸ್ಯಪೂರ್ಣ ಕಥೆಗಳಿರಬಹುದು. ಅವುಗಳ ಮೂಲಕ ನೈತಿಕತೆಯ ಪಾಠವನ್ನ ಕಲಿಸುವುದು, ನೈತಿಕವಾಗಿ ಬೆಂಬಲವನ್ನ ನೀಡೋದು, ಮತ್ತೆ ಹಳೆಯ ಜನಪದ ಕಥೆಗಳನ್ನ ಹೊಸ ದೃಷ್ಟಿಯಲ್ಲಿ ಮತ್ತೆ 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 ವಿಶ್ಲೇಷಿಸುವಂಥದ್ದು. ಇವೆಲ್ಲವೂ ಕೂಡ ಈಗ ರಾಜನ್ ಕಿವಿ ಕತ್ತೆ ಕಿವಿ ಅನ್ನುವಂತಹ ಒಂದು ಇದನ್ನೇ ನೀವು ನೋಡಿದ್ರೆ ಅದನ್ನು ಎಷ್ಟು ತರ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿ ಅದನ್ನ ನಾಟಕ ಮಾಡಿದ್ದಾರೆ. ಸಾಯೋ ಆಟ ಅನ್ನುವಂತಹ ನಾಟಕವನ್ನ ಬೇಂದ್ರೆ ಅವರು ಬರೆದಿದ್ದಾರೆ. ಅದೇ ಅಂದಿರಿನಗರ ಚೌಪಟ್ ರಾಜ ಅನ್ನುವಂತಹ ಕಥೆ, ಪಂಚತಂತ್ರದ ಕಥೆಗಳು ಹೇಳೋದೇ ಅದನ್ನ ಏನು ತುಂಬಾ ಬೌದ್ಧಿಕವಾಗಿ ಹಿಂದುಳಿದಂತಹ ರಾಜಕುಮಾರರನ್ನ ಕಥೆಗಳ ಮೂಲಕವೇ ಅವರನ್ನ ಬುದ್ಧಿವಂತರನ್ನಾಗಿ ಮಾಡೋದಿಕ್ಕೆ ಇವನಿಗೆ ಸಾಧ್ಯ ಆಯಿತು, ಗುರುವಿಗೆ. ಪಂಚತಂತ್ರ ಅನ್ನುವಂತಹ ಕಥೆಗಳನ್ನ ಅದರಲ್ಲಿ ಅವನು ರೂಪಿಸಿದ ಅನ್ನುವಂತಹ ಕಥೆ ಏನಿದೆ, ಇದೆಲ್ಲವೂ ಮನೋವಿಜ್ಞಾನ ಮತ್ತು ಮೆದುಳಿನ ಮನಸ್ಸಿನ ವಿಕಾಸಕ್ಕೆ ಸಾಹಿತ್ಯ ಅನ್ನುವಂಥದ್ದು ಪೂರಕ ಅನ್ನೋದನ್ನ ಇದು ಹೇಳತ್ತೆ. ಅದಾದ್ಮೇಲೆ ಚಲನಚಿತ್ರಗಳ ಬಗ್ಗೆ ಕೂಡ ನಾವು ಇಲ್ಲಿ ಮಾತಾಡಲೇಬೇಕು. ಚಲನಚಿತ್ರಗಳು ನಮ್ಮ ಮಾನಸಿಕ ಆರೋಗ್ಯಕ್ಕೆ, ಮನೋವಿಜ್ಞಾನಕ್ಕೆ ಸಾಕಷ್ಟು ಅನ್ಯಾಯವನ್ನ ಮಾಡಿದೆ ಅಂತ ಒಬ್ಬ ಮನೋವೈದ್ಯೆಯಾಗಿ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಯಾಕೆ? ತುಂಬಾ ವ್ಯಾಪಕವಾಗಿ ಲಭ್ಯ ಇರುವಂತಹ ಅತ್ಯಂತ ಪ್ರಬಲವಾದಂತಹ ಮಾಧ್ಯಮವಾಗಿ ಮಾನಸಿಕ ರೋಗಿಗಳನ್ನ, ಮನೋವೈದ್ಯರನ್ನ ತುಂಬಾ ಹಾಸ್ಯಾಸ್ಪದವಾಗಿ, ಪವಾಡ ಪುರುಷರಾಗಿ, ಕ್ರೂರವಾಗಿ ಚಿತ್ರಿಸುವಂತಹ ಚಿತ್ರಗಳು ಶೀಘ್ರವಾಗಿ ಬಹುಕಾಲ ನೆನಪಲ್ಲಿ ಉಳಿಯೋ ಹಾಗೆ ಮಾಡ್ಬಿಡ್ಬಹುದು. ಇವತ್ತಿಗೂ ಕೂಡ ಆಪ್ತ ಮಿತ್ರವನ್ನ ನೀವು ನೆನ್ಸ್ಕೊಂಡ್ರೆ ಅದರಲ್ಲಿ ತೋರಿಸಿರುವಂತಹದ್ದು ಸೈಕ್ಯಾಟ್ರಿಸ್ಟ್ ಅನ್ನ ಹಿಂಗೆ ನೋಡಿದ ತಕ್ಷಣ ಕಂಡುಹಿಡಿಯುವಂತಹ, ದೆವ್ವ ಬಿಡಿಸುವಂತಹ ಈ ರೀತಿಯ ಒಂದು ಮತ್ತೊಬ್ಬ ಮಾಂತ್ರಿಕನ ರೀತಿಯಲ್ಲಿ. ಆದ್ರೆ ನಿಜವಾಗಿ ವಾಸ್ತವ ಹಾಗಿಲ್ಲ. ಅದ್ ನನಗ್ ಗೊತ್ತಿರಬಹುದು, ನಿಮಗ್ ಗೊತ್ತಿರಬಹುದು, ಆದ್ರೆ ಎಲ್ಲರಿಗೂ ಅದು ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ಹಾಗಿರ್ಬೇಕಾದ್ರೆ ಪತ್ರಿಕೆಗಳಾಗ್ಲಿ, ಜಾಹೀರಾತುಗಳಾಗ್ಲಿ, ನಿಯತಕಾಲಿಕೆಗಳಾಗ್ಲಿ, ಅಂತರ್ಜಾಲವಾಗ್ಲಿ, ಇವೆಲ್ಲವೂ ಕೂಡ ದೈನಂದಿನ ಸಾಹಿತ್ಯವಾಗಿ ಸಾವಿರಾರು ಲಕ್ಷಾಂತರ ಜನರನ್ನ ತಲುಪ್ತಾ ಇರಬೇಕಾದ್ರೆ ಅವು ಆ ಜವಾಬ್ದಾರಿಯನ್ನ ಇಟ್ಟುಕೊಂಡು ಅದನ್ನ ಮಾಡ್ಲಿಲ್ಲ ಅಂತಂದ್ರೆ ಕಷ್ಟ ಆಗತ್ತೆ. ಇದಾದ ನಂತರದಲ್ಲಿ ನಾವು ನೋಡ್ಬೇಕಾದ್ದು ಮನೋವೈಜ್ಞಾನಿಕ ಸಾಹಿತ್ಯ. ನಾನೀಗಾಗ್ಲೇ ಹೇಳ್ದೆ ಏನು, ವೈದ್ಯಕೀಯ ಸಾಹಿತ್ಯದ ಒಂದು ಭಾಗವಾಗಿ ಮನೋವೈಜ್ಞಾನಿಕ ಸಾಹಿತ್ಯವನ್ನ ನಾವು ನೋಡಬಹುದು. ಅದನ್ನ ಮನೋವಿಜ್ಞಾನ ಸಾಹಿತ್ಯದ ಭಾಗವಾಗಿ ಅಂತಲೂ ನಾವು ಅದನ್ನ ಹೇಳಬಹುದು. ಇವೆಲ್ಲ ಸ್ತ್ರೀವಾದಿ ಮನೋವಿಜ್ಞಾನ ಅಂತ ಡಾಕ್ಟರ್ ಇಂದಿರಾ ಜಯಪ್ರಕಾಶ್ ಅವರು ಬರೆದಿರುವಂಥದ್ದು, ನಾಗೇಶ್ ಹೆಗಡೆ ಅವರು ಬರೆದಿರುವಂತಹ ನರಮಂಡಲ ಬ್ರಹ್ಮಾಂಡ ಅನ್ನುವಂಥದ್ದು, ಮತ್ತೆ ಕ್ಲಿನಿಕಲ್ ಸೈಕಾಲಜಿ ಕಾನ್ಸೆಪ್ಟ್ಸ್ ಬಗ್ಗೆ. ಹಿತ ಅಹಿತ ಅಂತ ತಮ್ಮ 100ನೆಯ ಕೃತಿಯನ್ನ ಪ್ರೊಫೆಸರ್ ಸಿ ಆರ್ ಚಂದ್ರಶೇಖರ್, ನನ್ನ ಗುರುಗಳು, ಅವ್ರು ಬರೆದಿದ್ದಾರೆ. ಅವರ ತುಂಬಾ ಪುಸ್ತಕಗಳು, ಮನೋವೈಜ್ಞಾನಿಕ ಕಥೆಗಳನ್ನು ಕೂಡ ಅವರು ಬರೆದಿದ್ದಾರೆ. ಹಾಗೆ ಶಿಶುವೈದ್ಯ ದೀಪಿಕೆ, ತಾಯಿ ಮಗು, ಇವೆಲ್ಲ ಬಹಳಷ್ಟು ಮನೋವೈಜ್ಞಾನಿಕ ವಿಷಯಗಳು ಬಂದಿವೆ. ಅದರ ಜೊತೆಗೆ ಅಪಾಯ ಏನು, ಮನೋವೈದ್ಯಕೀಯ ಸಾಹಿತ್ಯಕ್ಕೆ ಇರುವಂತಹ ಅಪಾಯ ಏನು ಅಂತ ನೋಡಿದ್ರೆ,
ಅಗಾಧ ಸಾಹಿತ್ಯ ಹರಿದು ಬರ್ತಾ ಇದೆ. ಇವತ್ತು ಎಲ್ಲರೂ ಸಾಹಿತ್ಯವನ್ನ ಸೃಷ್ಟಿ ಮಾಡಬಹುದು. ನಾವು ಕೂತವರು ನಮ್ಮ ಯಾವ ಲೈಸೆನ್ಸು ಇಲ್ಲದೆ, ಅಂದ್ರೆ ಯಾರ ಇದು ಬೇಕಾಗಿಲ್ಲ ನಮ್ಗೆ. ನಾವು ಮೊದ್ಲಾಗಿದ್ರೆ ಒಂದು ಪತ್ರಿಕೆಯಲ್ಲಿ ಒಂದು ಲೇಖನ ಪ್ರಕಟವಾಗಬೇಕು, ನನ್ನ ಮನೋವೈಜ್ಞಾನಿಕ ಲೇಖನ ಅಂತ ಅಂದ್ರೆ ನಾನು ಏನ್ ಮಾಡ್ಬೇಕಾಗಿತ್ತು, ಬರೆದು ಕಳಿಸಿ ಆ ಪತ್ರಿಕೆಯವರ ಅನುಮತಿ ಅದನ್ನ ಪಾಸ್ ಮಾಡಿ ಅದಾದ್ಮೇಲೆ ಅವರು ಅದನ್ನ ಪ್ರಕಟ ಮಾಡ್ಬೇಕಾಗಿತ್ತು. ಆದ್ರೆ ಈಗ ನಾನೇನ್ ಮಾಡಬಹುದು, ಒಂದು ಪತ್ರಿಕೆಗೆ ಕಳಿಸ್ದೆ, ಅದು ಪ್ರಕಟ ಆಗ್ಲಿಲ್ಲ, ಇದು ತಪ್ಪಿದೆ, ಪ್ರಕಟ ಮಾಡಕ್ ಆಗಲ್ಲ ಅಂತ ಕಳಿಸಿದ್ರು, ನಾನ್ ತಕ್ಷಣ ನನ್ನ ಫೇಸ್ಬುಕ್ ವಾಲ್ ಅಲ್ಲಿ ಬರ್ದ್ ಬಿಡ್ಬೋದು. ಅದ್ರ ಮುಖಾಂತರನೇ ತುಂಬಾ ಜನರಿಗೆ ತಲುಪಿಸಬಹುದು. ವಾಟ್ಸ್ಆಪ್ ಅಲ್ಲಿ ಟೈಪ್ ಮಾಡಿ ಎಲ್ಲರಿಗೂ ಹಾಕ್ಬೋದು. ಹಾಗಾಗಿ ಅಗಾಧ ಸಾಹಿತ್ಯ, ಎಲ್ಲರಿಂದಲೂ ಸೃಷ್ಟಿಯಾಗಬಹುದಾದ ಮನೋವೈದ್ಯಕೀಯ ಸಾಹಿತ್ಯ, ಅಂತರ್ಜಾಲದ ಅತಿ ಬಳಕೆ ದುರ್ಬಳಕೆ, ಮತ್ತೆ ಯಾವುದೇ ಪ್ರಾಯೋಗಿಕ ಜ್ಞಾನವಿಲ್ಲದೆ ಬರೆಯೋದು. ಅಂದ್ರೆ ಏನು, ಸ್ಕಿಜೋಫ್ರೀನಿಯಾ ಅಂದ್ರೆ ಹೀಗಿರ್ಬಹುದು ಅಂತ ನಮ್ಮ ಕಲ್ಪನೆಯನ್ನೇ ನಾವು ಒಂದು ಲೇಖನ ಮಾಡಿ ಬರೆದು ಬಿಟ್ರೆ ಆಗ ಅದನ್ನ ಓದುಗರು ಪಾಲಿಸುವಂತಹ ಅಪಾಯ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಅದರ ಜೊತೆಗೆ ಪತ್ರಿಕೆಗಳಲ್ಲಿ, ಎಲ್ಲ ಪತ್ರಿಕೆಗಳಲ್ಲಿ ಇವತ್ತು ವಿವಿಧ ಲೇಖನಗಳು ಪ್ರಕಟವಾಗ್ತಾ ಇವೆ. ಅದಕ್ಕೆ ಹೇಗೆ ಒಂದು ಏನು ಇಂತಹ ಗುಣಮಟ್ಟವನ್ನ ಅದು ತಲುಪಿರಬೇಕು ಅನ್ನುವಂತಹ ಒಂದು ಇದಿಲ್ಲ. ಆದ್ರಿಂದ ನಾವು ಇದ್ರ ಬಗ್ಗೆ ತುಂಬಾ ಎಚ್ಚರಿಕೆಯನ್ನ ನಾವು ಇಟ್ಕೊಳ್ಬೇಕು. ಪತ್ರಿಕೋದ್ಯಮ ಮತ್ತು ಮನೋವಿಜ್ಞಾನವೂ ಕೂಡ ಸಾಹಿತ್ಯ ಮತ್ತೆ ಮನೋವಿಜ್ಞಾನಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನ ಹಾಕಿದ್ದೀನಿ. ಆತ್ಮಹತ್ಯೆ, ಕೊಲೆಯ ಬಗ್ಗೆ ಹೇಗೆ ವರದಿಗಳು ಹೊರಬೀಳ್ತವೆ, ಶೋಕದ ಬಗೆಗೆ ಸ್ಪಂದಿಸುವಿಕೆಯಲ್ಲಿ ಇದು ಗಣನೀಯ ಇಳಿಕೆಯನ್ನ ಇದು ಉಂಟು ಮಾಡಬಹುದು ಅನ್ನುವಂತಹ ಪರಿಜ್ಞಾನ. ಈಗ ನೀವು ಕ್ರೌರ್ಯದ ಒಂದು ಕ್ಲಿಪ್ಪಿಂಗ್ ಬಂದ ತಕ್ಷಣ, ಯಾರ್ದೋ ಇದ್ರ ಸಮಯದಲ್ಲಿ ಯುದ್ಧ ಆಗ್ತಾ ಇರಬೇಕಾದ್ರೆ ಉಕ್ರೇನ್ ನಲ್ಲಿ ಇದನ್ನ ತಲೆಯನ್ನ ಕಡಿಯುವಂತಹ ಒಂದು ಸಂದರ್ಭ ಎಷ್ಟು ವೈರಲ್ ಆಗಿ ಎಲ್ಲ ಕಡೆ ಹರಿದಾಡ್ತು ಅಂದ್ರೆ, ಅದನ್ನ ಆ ರೀತಿ ವೈರಲ್ ಆಗಿ ಹರಿದು ಬಿಡಬೇಕಾದ್ರೆ ನಾವು ಯೋಚನೆ ಮಾಡಬೇಕಾದ್ದು, ಆ ಕ್ರೌರ್ಯವನ್ನ ನೋಡುವಂತಹ ಮುಗ್ಧ ಮನಸ್ಸುಗಳು ಮತ್ತೆ ನಮ್ಮ ಮನಸ್ಸುಗಳು ಕೂಡ ಕ್ರೌರ್ಯದ ಬಗೆಗೆ ನಮ್ಮ ಸಂವೇದನೆಯನ್ನ ಮತ್ತೆ 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 ಕಡಿಮೆ ಮಾಡ್ಕೊಳ್ತವೆ ಅಂತ. ಅಂದ್ರೆ ಮತ್ತೆ 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 ನಾವು ಸಾವನ್ನ ನೋಡಿದಾಗ, ರೋಡ್ ಮೇಲೆ ಯಾರೋ ಸತ್ ಬಿದ್ದಿದ್ರು ನಮ್ಗೆ ಅದ್ರ ಬಗ್ಗೆ ಏನು ಅನ್ಸದೇ ಇರುವಂತಹ ಒಂದು ನಿರ್ವಿಕಾರತೆಗೆ, ನಾವು ನಿರ್ಲಿಪ್ತತೆಗೆ ನಾವು ಹೋಗೋದಿಕ್ಕೆ ಅದು ಸಾಧ್ಯ ಆಗೋದಿಕ್ಕೆ ಸಾಧ್ಯ ಇದೆ. ವರದಿಗಳಲ್ಲಿ ರಂಜನೀಯತೆ ಅಂದ್ರೆ ನಮ್ಮ TPR ಹೆಚ್ಚಬೇಕು, TRP ಹೆಚ್ಚಬೇಕು, ಅಥವಾ ನಮ್ಮ ಇದನ್ನ ಜಾಸ್ತಿ ಜನ ಓದ್ಬೇಕು ಅಂತ ಹೇಳ್ಬಿಟ್ಟು ವರದಿಗಳಲ್ಲಿ ರಂಜನೀಯತೆಯನ್ನ ತರೋದು ಕೂಡ ಮನಸ್ಸಿನ ಆರೋಗ್ಯಕ್ಕೆ ತೊಂದರೆ ಆಗೋದಿಕ್ಕೆ ಸಾಧ್ಯ ಇದೆ. ಮತ್ತು ಮನೋವೈದ್ಯಕೀಯ ವಿಜ್ಞಾನದಲ್ಲಿ ರೋಗಿಗಳನ್ನ ನಾವು ಹುಚ್ಚ, ಸೈಕೋ, ಮೆಂಟಲ್ ಈ ರೀತಿ ಪದಗಳನ್ನ ಉಪಯೋಗಿಸಬಾರ್ದು ಅನ್ನೋದ್ರ ಬಗ್ಗೆ ಕಾನೂನನ್ನ ತಂದು, ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ ಅನ್ನ ತಂದು, ಈಗಾಗಲೇ 2017ರಲ್ಲಿ ಈ ಆಕ್ಟ್ ಬಂದು ಈಗ 8 ವರ್ಷಗಳಾಗ್ತಾ ಇವೆ. ಆದ್ರೂ ಕೂಡ ಪ್ರತಿನಿತ್ಯ ಸಿನಿಮಾಗಳಲ್ಲಿ, ಸಾಹಿತ್ಯದಲ್ಲಿ ಮತ್ತು ಆಡು ಭಾಷೆಗಳಲ್ಲಿ ಜನ ಹುಚ್ಚ, ಸೈಕೋ, ಮೆಂಟಲ್ ಈ ರೀತಿಯ ಪದಗಳನ್ನ ಉಪಯೋಗಿಸ್ತಲೇ ಇದ್ದಾರೆ ಅನ್ನೋದು ತುಂಬಾ ಮುಖ್ಯ. ಅದ್ರ ಜೊತೆಗೆ ಯಾವುದೇ ಸಾಹಿತ್ಯದಲ್ಲಿ ನಾವು ಮನೋರೋಗಿಗಳನ್ನ ಚಿತ್ರಿಸುವಂತ ರೀತಿ ನೋಡಿದ್ರೆ, ವೈಯಕ್ತಿಕ ವಿಷಯಗಳ ಬಗ್ಗೆ ಅನವಶ್ಯಕ ಕುತೂಹಲ, ಅವರು ಹಿಂಸಾತ್ಮಕವಾಗಿರ್ತಾರೆ, ಕ್ರೂರಿಗಳಾಗಿರ್ತಾರೆ, ಸರಪಳಿಗಳಿಂದ ಬಂಧಿಸಲ್ಪಟ್ಟಿರ್ತಾರೆ, ಅಥವಾ ದೇವರು, ದೆವ್ವ, ಜ್ಯೋತಿಷಗಳಿಂದ ಪ್ರಭಾವಿತರಾಗ್ತಾರೆ, ವಿಚಿತ್ರ ನಡವಳಿಕೆಯನ್ನು ಹೊಂದಿರ್ತಾರೆ ಅನ್ನೋದು ಕೇವಲ 1% ಜನರಿಗೆ ಮಾತ್ರ ಇದು ಸಂಬಂಧಿಸಿರುವಂಥದ್ದು. ಅಂಥವರನ್ನು ಕೂಡ ಔಷಧಿಗಳಿಂದ, ಮನೋಚಿಕಿತ್ಸೆಯಿಂದ ನಾವು ಸುಲಭವಾಗಿ ಹತೋಟಿಗೆ ತರಬಹುದು. ಮಿಕ್ಕಿದ 99% ರೋಗಿಗಳು ನೀವು ಹೇಗೆ ಯಾವುದೇ ಒಂದು ಕಾಯಿಲೆಯನ್ನು ಹೊಂದಿರಬಹುದು ಅಷ್ಟೇ ಮಟ್ಟಿಗೆ ಬೇರೆ ಎಲ್ಲವನ್ನು ನಾರ್ಮಲ್ ಆಗಿ ನಡ್ಸ್ಕೊಂಡು ಹೋಗ್ತಾ ಇರೋರು ತರ ಇರ್ತಾರೆ. ಹಾಗಾಗಿ ಸಾಹಿತ್ಯದಲ್ಲಿ ಮನೋರೋಗಿಗಳನ್ನ ಚಿತ್ರಿಸುವಂತಹ ರೀತಿ ತುಂಬಾ ಮುಖ್ಯವಾದ ಪ್ರಭಾವವನ್ನ ಇಡೀ ಸಮಾಜದ ಮೇಲೆ ಬೀರುತ್ತೆ ಅನ್ನೋದನ್ನ ನಾವು ನೆನ್ಪಿಟ್ಕೊಳ್ಬೇಕು. ಅದಾದ್ಮೇಲೆ ನೀವು ಯಾರು ರಾಶಿಯವರ ಮನೋಮಂಥನ ಮತ್ತು ಮನಮಂಥನ ಮತ್ತು ಮನೋನಂದನ ಇವೆರಡು ಪುಸ್ತಕಗಳನ್ನ ಓದಿದ್ರೆ ಅದು ತುಂಬಾ ಒಳ್ಳೆಯ ಓದಿಲ್ಲದೆ ಇದ್ರೆ ಅವುಗಳನ್ನ ಅಗತ್ಯವಾಗಿ ಓದಬೇಕು ಅಂತ ನನ್ಗನ್ಸುತ್ತೆ. ಜೊತೆಗೆ ಪ್ರೊಫೆಸರ್ CR ಚಂದ್ರಶೇಖರ್ ಅವರ 100ಕ್ಕೂ ಹೆಚ್ಚು ಪುಸ್ತಕಗಳು, ಇವರೆಲ್ಲರೂ ಉಳಿದವರೆಲ್ಲರೂ ಕೂಡ ಈಗ ಬರಿತಾ ಇರುವಂತಹ ಮನೋವೈದ್ಯರು ಅವರೆಲ್ಲರೂ ಕೂಡ ಮನೋವೈದ್ಯಕೀಯ ಸಾಹಿತ್ಯವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಮನೋವೈದ್ಯಕೀಯ ಸಾಹಿತ್ಯದಿಂದ ಏನು ಉಪಯೋಗ ಇದೆ ಅಂತ ನಾವು ನೋಡಿದ್ರೆ, ಮುಂದಿನ ಸ್ಲೈಡ್, ಇದು ರಾಶಿಯವರ ಮನೋವೈದ್ಯಕೀಯ ಹಲವು ಕಾಯಿಲೆಗಳ ಬಗ್ಗೆ ಮಾಹಿತಿ ನೀಡಬಹುದು, ಚಿಕಿತ್ಸಾ ವಿಧಾನಗಳ ಬಗ್ಗೆ ಅರಿವು ನೀಡಬಹುದು,
ತಪ್ಪು ನಂಬಿಕೆಗಳ ಬಗೆಗೆ ತಿದ್ದುವಿಕೆಯನ್ನ ಮಾಡಬಹುದು, ಸರಿಯಾದ ಜೀವನ ಕೌಶಲಗಳ ಬಗ್ಗೆ ಜ್ಞಾನ, ಮಾನಸಿಕ ಆರೋಗ್ಯ ವರ್ಧನೆ. ನನ್ಗೆ ಚೆನ್ನಾಗಿದೆ, ನನ್ಗೇನು ಮಾನಸಿಕ ಕಾಯಿಲೆ ಇಲ್ಲ ಅಂತಂದವರು ಕೂಡ ಮಾನಸಿಕ ಆರೋಗ್ಯದ ಬಗ್ಗೆ ತಿಳ್ಕೊಂಡಾಗ ಖಂಡಿತ ಅವರು ತಮ್ಮ ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತಹ ಮತ್ತು ಮತ್ತಷ್ಟು ವರ್ಧಿಸಿಕೊಳ್ಳುವಂತಹ ಸಾಧ್ಯತೆ ಜಾಸ್ತಿ ಆಗತ್ತೆ. ಮನೋವೈದ್ಯನ ಹಲವು ಸಾಮಾಜಿಕ ಜವಾಬ್ದಾರಿಗಳಲ್ಲಿ ನನಗೆ ಅನ್ಸೋ ಹಾಗೆ, ವೈಯಕ್ತಿಕವಾಗಿ ನಾನು ಪಾಲಿಸೋದು ಅದನ್ನೇ, ನನ್ಗನ್ಸೋ ಹಾಗೆ ನಮ್ಮೆಲ್ಲರ ಮೇಲೆ ಒಂದು ಜವಾಬ್ದಾರಿ ಇದೆ. ಅದು ಯಾವುದು ಅಂತ ಅಂದ್ರೆ ಸಾಹಿತ್ಯದ ಮುಖಾಂತರ ಜನರನ್ನ ತಲುಪೋದು, ಜನರನ್ನ ಈ ಸರಿಯಾದ ದಾರಿಯ ಹತ್ರ ಮುನ್ನಡೆಸೋದು. ಹಾಗೆ ಮನೋರೋಗಿಗಳಿಂದ ಸಾಹಿತ್ಯವನ್ನ ನಾವು ನೋಡಿದ್ರೆ, ಮನೋರೋಗಿಗಳ ಅನುಭವ ಸಾಹಿತ್ಯ ಅನ್ನುವಂಥದ್ದು ಕನ್ನಡದಲ್ಲಿ ತುಂಬಾ ಕಡಿಮೆ, ಆದ್ರೆ ಇಂಗ್ಲಿಷ್ ನಲ್ಲಿ ಸಾಕಷ್ಟು ಸಾಹಿತ್ಯ ಈ ಬಗ್ಗೆ ಈಗಾಗಲೇ ರಚನೆ ಆಗಿದೆ. ಆಂಗ್ಲ ಭಾಷೆಯಲ್ಲಿ 75ಕ್ಕೂ ಹೆಚ್ಚು ಮನೋರೋಗಿಗಳ ಆತ್ಮಕಥೆ, ಜೀವನ ಚರಿತ್ರೆಗಳಿದೆ. ಕನ್ನಡ ಭಾಷೆಯಲ್ಲೂ ಕೂಡ ಒಂದು ಇದೆ, ಯಾವುದು ಅಂತಂದ್ರೆ ಮನೋರೋಗ ಗೆಲ್ಲಬಹುದೇ, ಸ್ನೇಹ ಅವರ ಮನೋರೋಗಿಯ ಆತ್ಮಕಥೆ ಮನೋರೋಗ ಗೆಲ್ಲಬಹುದೇ ಅಂತ ಡಾಕ್ಟರ್ ಸಿ ಸೀತಾರಾಮ್ ಅವರು ಕನ್ನಡ ಪ್ರಭದ ಸಂಪಾದಕರಾಗಿದ್ದವರು, ಅವರ ಅನುಭವ ಕಥನ ಕೂಡ ಇದೆ. ಹಾಗೆ ಅಮೃತ ಅನ್ನುವಂತಹ ಸ್ಕಿಜೋಫ್ರೀನಿಯಾ ಬಗೆಗಿನ ಅನುಭವ ಕಥನ ಕನ್ನಡದಲ್ಲಿ ಕೂಡ ಪ್ರಕಟವಾಗಿದೆ. ಅದಾದ ಮೇಲೆ ಮನೋರೋಗಿಗಳ ಈ ಅನುಭವ ಕಥನಗಳಲ್ಲಿ ಏನು ತುಂಬಾ ಪ್ರಮುಖವಾಗಿ ನಿಲ್ಲತ್ತೆ ಅಂತ ನಾವು ನೋಡಿದ್ರೆ, ಮುಕ್ತ ಅನುಭವ, ವಾಸ್ತವಿಕ ಚಿತ್ರಣ, ಅದು ತುಂಬಾ ಮುಖ್ಯವಾದ್ದು. ಸಮಾಜದ ಕುಟುಂಬದ ಧೋರಣೆ, ಯಾವ ರೀತಿಯಲ್ಲಿ ಸಮಾಜ ತಮ್ಮನ್ನ ದೂರ ಮಾಡ್ತು, ಕುಟುಂಬದವರು ಹೇಗೆ ತಮ್ಮ ಕಾಯಿಲೆಯನ್ನ ನಂಬಲಿಲ್ಲ, ಇದು ಕೂಡ. ಮತ್ತೆ ಬೇರೆಯವರಿಗೆ ಅರ್ಥವಾಗದಂತಹ ಕಾಯಿಲೆಯಲ್ಲಿ ನರಳುವಂತಹ ನೋವು, ಯಾಕಂದ್ರೆ ಬೇರೆ ಒಂದ್ ಕಾಲ್ ಮುರಿದ್ರೆ ಹೊರಗಡೆ ಕಾಣುತ್ತೆ ರಕ್ತ ಸುರಿತಾ ಇರೋದು, ಆದ್ರೆ ಹಾಗಿಲ್ಲ, ಕಾಣಿಸ್ತಾ ಇಲ್ಲ ಕಾಲ್ ಮುರಿದಿರೋದು. ಒಳಗಡೆ ಆಗುವಂತಹ ನೋವು, ಒಳಗಡೆ ಆಗುವಂತಹ ಭಯ, ಆ ಭಯವನ್ನ ಹೇಳಿದ್ರೆ ನಿನ್ಗೇನ್ ಭಯ, ಎಲ್ಲ ಸರಿಯಾಗಿದೆಯಲ್ಲ, ಮನೇಲಿ ಏನು ತೊಂದರೆ ಇಲ್ವಲ್ಲ, ಮತ್ತೆ ಹೇಗೆ ನಿಮಗೆ ಖಿನ್ನತೆ ಬರೋದಿಕ್ ಸಾಧ್ಯ, ಈ ರೀತಿಯ ಪ್ರಶ್ನೆಗಳು ತಮ್ಗೆ ಎದುರಾಯ್ತು ಅನ್ನೋದನ್ನ ಎಲ್ಲ ಮನೋರೋಗಿಗಳು ತಮ್ಮ ಅನುಭವ ಕಥನಗಳಲ್ಲಿ ಇಂಗ್ಲಿಷ್ನಲ್ಲಿ, ಕನ್ನಡದಲ್ಲಿ ಹೇಳಿದ್ದಾರೆ ಅನ್ನೋದು ಮುಖ್ಯವಾದ್ದು. ಮನೋವೈದ್ಯಕೀಯ ರಂಗದ ಬೆಂಬಲವನ್ನ, ಚಿಕಿತ್ಸೆಗಳ ಬಗೆಗಿನ ಆಶಾವಾದವನ್ನ ಈ ಬರಹಗಳು ದಾಖಲಿಸಿದೆ ಅನ್ನೋದು ಕೂಡ ತುಂಬಾ ಮುಖ್ಯವೇ. ನಂತರ ಏನಿದೆ ಅದು ಸಾಹಿತ್ಯ ಮತ್ತು ಮನೋವಿಜ್ಞಾನದ ವರ್ತಮಾನ ಮತ್ತು ಭವಿಷ್ಯ. ಇನ್ನು 2 ನಿಮಿಷಗಳಲ್ಲಿ ನನ್ನ ಉಪನ್ಯಾಸವನ್ನ ಮುಗಿಸ್ತೀನಿ. ಅದಾದ ಮೇಲೆ ನಾವು ಕೆಲವು ಪ್ರಶ್ನೆಗಳನ್ನಾದ್ರೂ ತೆಗೆದುಕೊಳ್ಬಹುದು ಅಥವಾ ನಿಮ್ಮ ಅಭಿಪ್ರಾಯಗಳನ್ನ. ಆಧುನಿಕ ಸಂಶೋಧನೆಗಳು ಮನಸ್ಸಿಗೂ ಕೂಡ ನೆಲೆಯೊಂದನ್ನ ಗುರುತಿಸಿದೆ. ಸೀಟ್ ಆಫ್ ಮೈಂಡ್ ಅಂದ್ರೆ ಇವತ್ತು ನಮ್ಮ ಮೆದುಳು ಅನ್ನೋದನ್ನ ಇವತ್ತು ವಿಜ್ಞಾನ ಸಂದೇಹವಿಲ್ಲದೆ ದೃಢವಾಗಿ ನಿರೂಪಿಸಿದೆ. ತಂತ್ರಜ್ಞಾನದ ಅಗಾಧ ಪ್ರಗತಿಯಿಂದ ಸಾಹಿತ್ಯ ಎತ್ತ ಕಡೆ ಹೋಗುತ್ತೆ, ಮನೋವಿಜ್ಞಾನ ಎಲ್ಲಿ ಹೋಗುತ್ತೆ ಅನ್ನುವಂತಹ ಆತಂಕ ನಮ್ಮೆಲ್ಲರನ್ನ ಇವತ್ತು ಕಾಡಬೇಕಾಗಿದೆ. ಮಾನವ ಸಂಬಂಧಗಳ ಕ್ಷೀಣಿಸುವಿಕೆಯಿಂದ ಸಾಹಿತ್ಯಕ್ಕೂ ಅಪಾಯ ಇದೆ, ಮನೋವಿಜ್ಞಾನಕ್ಕೂ ಅಪಾಯ ಇದೆ. ಸಾಹಿತ್ಯದ ಓದಿಗೆ ಸಹನೆ ಬೇಕು. ನಾನು ಒಂದು ಪುಸ್ತಕವನ್ನ, ಒಂದು ಕಾದಂಬರಿಯನ್ನು ಓದ್ ಮುಗಿಸ್ಬೇಕು ಅಂತಂದ್ರೆ ಸಮಯ ಬೇಕು, ಸಹನೆ ಬೇಕು, ಏಕಾಗ್ರತೆ ಬೇಕು. ಇವೆಲ್ಲವೂ ನಮ್ಮಲ್ಲಿ ಇವತ್ತು ತುಂಬಾ ಕಡಿಮೆ ಆಗುವಂತಹ ಅಂಶಗಳಾಗಿದೆ. ಹಾಗಾಗಿ ಇಂಥ ಸಮಯದಲ್ಲಿ ಸಾಹಿತ್ಯವನ್ನ ನಾವು ಓದಿ ಸವಿದು ಅದನ್ನ ಅರ್ಥೈಸುವಿಕೆಗೆ ಬೇಕಾದಂತಹ ಸಮಯದ ಕೊರತೆ ಇರಬೇಕಾದ್ರೆ ನಮ್ಮ ಮನಸ್ಸನ್ನ ಸಾಹಿತ್ಯ ಹೇಗೆ ತಲುಪಬಲ್ಲದು? ಸಾಹಿತ್ಯದ ಮನೋವರ್ಧಕ ಶಕ್ತಿಯ ಬಗ್ಗೆ ಬೇಕಾಗಿರುವಂತಹ ಗಮನ ಏನಿದೆ, ಮನೋಚಿಕಿತ್ಸಕ ಶಕ್ತಿಯ ಬಗೆಗಿನ ಸಂಶೋಧನೆಗಳೇನಿದೆ, ಅದು ನಿಜವಾಗೋದು ನಮಗೆ ಆ ಸಮಯ ಸಹನೆ 2 ಇದ್ರೆ ಮಾತ್ರ. ಅಸಂಖ್ಯಾತ ತಪ್ಪು ನಂಬಿಕೆಗಳು ಇವತ್ತು ಮನೋವೈದ್ಯಕೀಯ ವಿಜ್ಞಾನವನ್ನ ಕಾಡ್ತಾ ಇದೆ. ಅದರ ಜೊತೆಗೆ ಮನೋರೋಗದ ಲಕ್ಷಣಗಳು, ಚಿಕಿತ್ಸೆಗಳ ಬಗೆಗಿನ ಅಜ್ಞಾನ ನಮ್ಮನ್ನ ಕಾಡ್ತಾ ಇದೆ. ಮನೋವೈದ್ಯರು ಮತ್ತು ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಇತರರ ಗಣನೀಯ ಕೊರತೆ ಇವತ್ತು ಭಾರತದಲ್ಲಿದೆ. ಮಾನಸಿಕ ಒತ್ತಡ ಮನೋರೋಗಗಳ ಸಂಖ್ಯೆಯಲ್ಲಿ ಎಷ್ಟೋ ಪಟ್ಟು ಏರಿಕೆ ಆಗಿದೆ. ಹೀಗಿರ್ಬೇಕಾದ್ರೆ ಜವಾಬ್ದಾರಿಗಳು ಯಾರದ್ದು ಅಂತ ನಾವು ನೋಡಿದ್ರೆ, ವೈದ್ಯರು, ಮನೋವಿಜ್ಞಾನಿಗಳು ಇಬ್ಬರದ್ದು, ಅದರ ಜೊತೆಗೆ ಸಮಾಜ, ಮತ್ತೆ ಪತ್ರಕರ್ತರು, ಲೇಖಕರು, ವಿಶ್ವವಿದ್ಯಾಲಯಗಳು. ಈಗ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯ ಇವತ್ತು ಈ ವೆಬಿನಾರ್ ಅನ್ನ ಮಾಡ್ತಾ ಇರೋದು, ತನಗೆ ಇದರ ಬಗ್ಗೆ ಜವಾಬ್ದಾರಿ ಇದೆ, ಸಾಹಿತ್ಯದ ಬಗ್ಗೆ ಜವಾಬ್ದಾರಿ ಇದೆ, ಮನೋವಿಜ್ಞಾನದ ಬಗ್ಗೆ ಜವಾಬ್ದಾರಿ ಇದೆ, ಮಾನಸಿಕ ಆರೋಗ್ಯದ ಬಗ್ಗೆ
ಹೊಣೆ ಇದೆ ಅನ್ನೋದನ್ನ ಸಾಬೀತು ಮಾಡುವಂತಹ ಕೆಲಸ ಅನ್ನೋದನ್ನ ನಾನಿಲ್ಲಿ ಗುರುತಿಸ್ತಾ ಇದ್ದೀನಿ. ಆ ರೀತಿಯ ಕಾರ್ಯಕ್ರಮಗಳು ಮತ್ತಷ್ಟು ನಡಿಬೇಕು ಅಂತ ಹೇಳ್ತಾ ಇದ್ದೀನಿ. ಓದುಗರು, ಸ್ವತಃ ಓದುಗನಾದವನು ನಾನು ಹೇಳಿದ ಸಮಯ ಮತ್ತು ಸಹನೆಯನ್ನ ರೂಢಿಸ್ಕೊಳ್ಬೇಕು. ತನಗಾಗಿ ಸಾಹಿತ್ಯ ಬೇಕು ಅನ್ನೋದನ್ನ ಅರ್ಥಕೊಳ್ಬೇಕು. ತನ್ನ ಮಾನಸಿಕ ಆರೋಗ್ಯದಿಂದ ಮಾತ್ರ ತಾನು ಮುನ್ನಡಿಬಹುದು ಎಲ್ಲ ಕ್ಷೇತ್ರಗಳಲ್ಲಿ ಅನ್ನೋದನ್ನ ಗಮನಿಸಬೇಕು. ಯಾವುದೇ ವಿಜ್ಞಾನದ ಸಾಹಿತ್ಯ ರಚನೆಯಲ್ಲಿ ಒದಗಬಹುದಾದ ಅಡ್ಡಿಗಳೇನಿದೆ ಅದು ಮನೋವೈದ್ಯಕೀಯ ಸಾಹಿತ್ಯ ರಚನೆಯಲ್ಲೂ ಒದಗಬಹುದು. ಹಾಗಾಗಿ ವೈದ್ಯಕೀಯ ಮಂಡಳಿಯ ನಿರ್ದೇಶನಗಳು ಸರಿಯಾಗಿ ಪಾಲಿಸೋದು ಅಗತ್ಯ. ಪೂರ್ತಿಯಾಗಿ ಕನ್ನಡಿಸಲಾಗದ ಪದಗಳಿಗೆ ಇಂಗ್ಲಿಷ್ ಪದಗಳನ್ನು ಬಳಸಿ ಅವುಗಳನ್ನು ವಿವರಣಾತ್ಮಕವಾಗಿ ಬರೆಯುವಂತಹ ಪ್ರಯತ್ನವೂ ಕೂಡ ಸೂಕ್ತ. ಸರಳ, ನೇರ, ಸರಿಯಾದ ರಚನೆಗಳು, ಆಸಕ್ತಿಪೂರ್ಣ ಅದರ ರಂಜನೀಯವಲ್ಲದ ಸಾಹಿತ್ಯ, ಕಾನೂನಿನ ಸರಿಯಾದ ಬಳಕೆ, ಆತ್ಮಸಾಕ್ಷಿಯ ಸರಿಯಾದ ಬಳಕೆ, ಮನೋವೈದ್ಯಕೀಯ ತರಬೇತಿಯಲ್ಲಿ ಸಾಹಿತ್ಯದ ಪಾತ್ರವನ್ನ ಜನರು ಅರಿತು ಪರಿಣತರು ಅದನ್ನ ಪ್ರತಿ ಎಲ್ಲ ಕಡೆ, ಅಂದ್ರೆ ನಮ್ಮ ಪೋಸ್ಟ್ ಗ್ರಾಜುಯೇಟ್ ಸೈಕ್ಯಾಟ್ರಿ ಕಾಲೇಜಸ್ ಅಲ್ಲಿ ಸಾಹಿತ್ಯದ ಕಾದಂಬರಿಗಳನ್ನ ಒಂದು ಇಂಟರ್ಪ್ರಿಟೇಷನ್ಗೆ ಅಂತ ಇಡ್ತಾರೆ, ಸೆಮಿನಾರ್ಸ್ಗಳಲ್ಲಿ ಅದ್ರ ಬಗ್ಗೆ ಮಾತನಾಡುವ ಹಾಗೆ ಹೇಳ್ತಾರೆ. ಈ ರೀತಿಯ ಪ್ರಯತ್ನಗಳು ಎಲ್ಲ ಕಡೆ ಆಗಬೇಕು. ಮನೋರೋಗಿಗಳ ಬಗ್ಗೆ ಅವಹೇಳನಕಾರಿ ಪದಗಳನ್ನ ಬಳಸಬಾರ್ದು. ಸುದ್ದಿಯನ್ನ ರಂಜನೀಯವಾಗಿ ಮಾಡಲು ಮನೋವಿಜ್ಞಾನವನ್ನ ಉಪಯೋಗಿಸಬೇಕಾಗಿಲ್ಲ. ಮನೋವೈದ್ಯಕೀಯಕ್ಕೆ ಸಂಬಂಧಿಸಿದ ಲೇಖನಗಳನ್ನ ಬರೆಯುವಾಗ ಸರಿಯಾದ ವೈಜ್ಞಾನಿಕ ಮಾಹಿತಿಯನ್ನ ಪಡ್ಕೊಳ್ಬೇಕು. ಆತ್ಮಹತ್ಯೆಗಳ ಬಗೆಗೆ ವರದಿ ನೀಡಬೇಕಾದ್ರೆ ಪರಿಸ್ಥಿತಿಯ ಸೂಕ್ಷ್ಮತೆಯ ಬಗೆಗೆ ಗಮನವನ್ನ ನೀಡಬೇಕು. ಪತ್ರಕರ್ತರು, ಸಾಹಿತಿಗಳು ಆಗಿದ್ರೆ ಇದನ್ನ ಗಮನಿಸಬೇಕು ಅಷ್ಟೇ ಅಂತ ಅಲ್ಲ, ಎಲ್ಲರೂ ಇದನ್ನ ಗಮನಿಸಬೇಕು. ಅದಾದ ನಂತರ ಕನ್ನಡ ಪುಸ್ತಕಗಳನ್ನ, ನಿಯತಕಾಲಿಕೆಗಳನ್ನ ಕೊಂಡು ಓದಬೇಕು. ಓದಿದ ಸಾಹಿತ್ಯವನ್ನ ವಿಮರ್ಶಿಸಿ ಆತ್ಮೀಯರೊಂದಿಗೆ ಹಂಚಿಕೊಳ್ಬೇಕು. ಪ್ರಾಯೋಗಿಕವಾಗಿ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಸಾರಾಂಶವನ್ನ ಒಮ್ಮೆ ಹೇಳಿ 4 ಸಾಲುಗಳಲ್ಲಿ ಈ ಉಪನ್ಯಾಸವನ್ನ ಮುಗಿಸೋಣ. ಸಾಹಿತ್ಯ ಮತ್ತು ಮನೋವಿಜ್ಞಾನ ಅನ್ನೋದು ಒಂದೇ ವಿಷಯದ 2 ಶಾಖೆಗಳು ಎನ್ನುವಷ್ಟರ ಮಟ್ಟಿಗೆ ಅವುಗಳಲ್ಲಿ ಅಂತರ್ಗತ ಸಂಬಂಧ ಇದೆ. ಮನೋವೈದ್ಯಕೀಯ ವಿಜ್ಞಾನ ಮತ್ತು ಸಾಹಿತ್ಯ ಪರಸ್ಪರ ಒಂದನ್ನೊಂದು ವರ್ಧಿಸಬಲ್ಲವು, ಒಂದಕ್ಕೊಂದು ಅಡ್ಡಿ ಆಗಬಲ್ಲವು. ವೈದ್ಯಕೀಯ ತರಬೇತಿಯಲ್ಲಿ ಸಾಹಿತ್ಯದ ಕೆಲವು ಅವಧಿಗಳ ಪಾಠ ಮನುಷ್ಯ ಸಂವೇದನೆಯನ್ನ ಬೆಳೆಸಬಲ್ಲದು. ಅದು ನಿಮ್ಮ ಪಶುವೈದ್ಯಕೀಯ ತರಬೇತಿಯಲ್ಲೂ ಹೌದು. ಸಮಾಜದೊಡನೆ ಸಂವಾದ ನಡೆಸುವ ಸಾಧನವಾಗಿ ಸಾಹಿತ್ಯವನ್ನ ಇಂದು ವೈದ್ಯರು ಮತ್ತು ಮನೋವಿಜ್ಞಾನಿಗಳು ಬಳಸಿಕೊಳ್ಳಬೇಕಾಗಿದೆ. ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಕನ್ನಡ ಪಶುವೈದ್ಯ ಪರಿಷತ್ತು ಶಿವಮೊಗ್ಗ ಮತ್ತು ಇಲ್ಲಿವರೆಗೆ ಕೇಳಿದಂತಹ 38ಕ್ಕೂ ಹೆಚ್ಚು ಎಲ್ಲ ಶ್ರೋತೃಗಳಿಗೆ ಮತ್ತು ನನ್ನ ಚಿಂತನೆಗಳೆಲ್ಲದರ ಪ್ರೇರಕ ಶಕ್ತಿಯಾಗಿರುವಂತಹ ನನ್ನ ಎಲ್ಲ ರೋಗಿಗಳು ಮತ್ತು ನನ್ನ ಪೋಷಕರು ಮತ್ತು ಆಚಾರ್ಯ ವೃಂದ ಇವರೆಲ್ಲರಿಗೂ ನನ್ನ ನಮನಗಳನ್ನ ಸಲ್ಲಿಸ್ತಾ ಶ್ರೀ ಡಾಕ್ಟರ್ ರವಿಕುಮಾರ್ ಸರ್ ಅವರಿಗೆ ವಿಶೇಷವಾಗಿ ನನ್ನನ್ನ ಇದಕ್ಕೆ ಆಹ್ವಾನಿಸಿದ್ದಕ್ಕಾಗಿ ಅವರನ್ನ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಈಗ ಕೆಲವು ಪ್ರಶ್ನೆಗಳಿದ್ರೆ ನಾವು ತೆಗೆದುಕೊಳ್ಬಹುದು. ಅಭಿಪ್ರಾಯಗಳು, ಹೇಳಿಕೆಗಳು ಅಥವಾ ಕಮೆಂಟ್ಸ್, ಕ್ವೆಶನ್ಸ್ ಅಂಡ್ ಕ್ಲಾರಿಫಿಕೇಶನ್ಸ್. ತುಂಬಾ ಧನ್ಯವಾದಗಳು ಮೇಡಮ್. ತಮ್ಮ ಆಳವಾದ ಅಧ್ಯಯನ ಹಾಗೂ ಅನುಭವದ ಹಿನ್ನೆಲೆಯಲ್ಲಿ ಇವತ್ತಿನ ಒಂದು ವಿಷಯವನ್ನ ಕಟ್ಟಿಕೊಟ್ಟಿದ್ದೀರಿ. ಮನೋವಿಜ್ಞಾನ ಹಾಗೂ ಸಾಹಿತ್ಯ ಹೇಗೆ ಒಂದಕ್ಕೊಂದು ಪೂರಕ ಅನ್ನೋದ್ರ ಬಗ್ಗೆ, ಹಾಗೇನೆ ನಾವು ಸಾಹಿತ್ಯದಲ್ಲಿ ಮನೋವಿಜ್ಞಾನವನ್ನು ಹೇಗೆ ಬಳಸ್ಕೊಳ್ಳೋದು, ಹಾಗೆ ಮನೋವೈಜ್ಞಾನಿಕ ಸಾಹಿತ್ಯವನ್ನು ಹೇಗೆ ರಚಿಸೋದು ಅನ್ನೋದನ್ನ ಹಲವಾರು ನಿದರ್ಶನಗಳ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದೀರಿ. ಬಹುಶಃ ಕೆಲವೊಬ್ಬರಿಗೆ ಪ್ರಶ್ನೆಗಳಿದೆ. ಡಾಕ್ಟರ್ ದಯಾನಂದ್ ಅವರು ಕೈ ಎತ್ತಿದ್ದಾರೆ. ದಯಾನಂದ್, ತಮ್ಮ ಪ್ರಶ್ನೆಯನ್ನು ಕೇಳಬಹುದು. ನಮಸ್ತೆ ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಮೇಡಮ್, ನಮಗೆ ಸ್ವಲ್ಪ ಮೊದಲಿಂದಲೂ ಮನೋವಿಜ್ಞಾನ ಬಗ್ಗೆ ಸ್ವಲ್ಪ ಆಸಕ್ತಿ ಇತ್ತು. ಆದ್ರೆ ನಮಗೆ ಏನು ಒಂದು ಕಾಡುತ್ತೆ ಅಂದ್ರೆ, ಈ ಮನಸ್ಸು ಅನ್ನೋದ್ರ ಬಗ್ಗೆ ಏನಾದ್ರೂ ಸರಳವಾಗಿ ಒಂದು ವಿಶ್ಲೇಷಣೆ ಮಾಡ್ಲಿಕ್ಕೆ ಆಗುತ್ತಾ? ಯಾಕಂದ್ರೆ ಈಗ ಸಾಹಿತ್ಯಕ್ಕೂ ಮತ್ತು ಮನೋವಿಜ್ಞಾನಕ್ಕೂ ಎರಡಕ್ಕೂ ಮನಸ್ಸಿನ ನಂಟಿದೆ ಅಂತ ತಾವು ಮೊದಲೇ ತಿಳಿಸ್ಕೊಟ್ರಿ. ಒಂದು ಸರಳವಾಗಿ ಮನಸ್ಸನ್ನ ವಿಶ್ಲೇಷಣೆ ಮಾಡೋದಂದ್ರೆ ಮನಸ್ಸು ಅನ್ನೋದನ್ನ ಹೇಗೆ ವಿಶ್ಲೇಷಣೆ ಮಾಡಬಹುದು ಸರ್? ಹೇಗೆ ನಾವು ಬುದ್ಧಿ ಮತ್ತು ಮನಸ್ಸು ಅನ್ನೋದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಭಾರತೀಯ ಮನೋವಿಜ್ಞಾನ ಹೇಳತ್ತೆ ಅಂತಂದ್ರೆ, ಇವಾಗ ನಾನು ರೋಡಲ್ಲಿ ಹೋಗ್ತಾ ಇದ್ದೀನಿ, ಪಾನಿಪುರಿ ಗಾಡಿ ಕಾಣ್ತು, ಪಾನಿಪುರಿ ತಿನ್ಬೇಕು ಅಂತ ನನ್ಗೆ ಅನಿಸ್ತು. ಆ ಬಯಕೆ ಏನಿದೆ ಅದು ಉಂಟಾಗೋದೇನಿದೆ ಅದು ಮನಸ್ಸಿನಲ್ಲಿ.
ಸೊ ನಮ್ಮ ಆಸೆ ಆಕಾಂಕ್ಷೆಗಳು ಇವೆಲ್ಲ ಏನಿದೆ, ಹಾತೊರುವಿಕೆ, ಇವೆಲ್ಲ ಕೂಡ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಇವುಗಳೆಲ್ಲದರ ಒಂದು ಒಟ್ಟು ಸ್ವರೂಪವೇ ಮನಸ್ಸು. ಸೊ ಮನಸ್ಸು ಇಸ್ ವೆರಿ ಫಂಕ್ಷನಲ್. ಈಗ ಅದಕ್ಕೆ ಸೀಟ್ ಆಫ್ ಮೈಂಡ್ ಅಂತ ನಾವು ಹೇಳಿದ್ರು ಕೂಡ ಮನಸ್ಸು, ಈ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಮನಸ್ಸು. ಯಾವಾಗ ನಾನು ಇದು ಬೇಡ ಪಾನಿಪುರಿ ತಿಂದ್ರೆ ಟೈಫಾಯ್ಡ್ ಬರಬಹುದು ಅಂತ ಹೇಳ್ಬಿಟ್ಟು ನಾನು ಯಾವಾಗ ನಿರ್ಧಾರವನ್ನ ಮಾಡ್ತೀನಿ, ಅದು ಬುದ್ಧಿ. ಸೊ ಮನೋಮಯ ಕೋಶ ಅನ್ನುವಂಥದ್ದು ಈ ಆಸೆ ಆಕಾಂಕ್ಷೆಗಳು ಮತ್ತು ದ್ವಂದ್ವ, ಹಿಂಗ್ ಮಾಡ್ಲೋ ಬೇಡವೋ ಅನ್ನುವಂಥದ್ದು ಮನಸ್ಸು. ಇದು ತುಂಬಾ ಸರಳವಾಗಿ ನಾನು ಹೇಳಿರುವಂಥದ್ದು. ಅದು ಬಿಟ್ಟು ನಮ್ಮ ಭಾವನೆಗಳು, ರಸಗಳು ಅದೆಲ್ಲವೂ ಇರುವಂಥದ್ದು ಮನೋಮಯ ಕೋಶದಲ್ಲಿ. ಇದನ್ನ ಮನಸ್ಸು ಅನ್ನುವಂಥದ್ದು ಇರುವಂಥದ್ದು ಮೆದುಳಿನ ಕೆಲವು ವ್ಯೂಹಗಳಲ್ಲಿ. ಅದು ಕೆಮಿಕಲ್ ಚೇಂಜಸ್, ರಾಸಾಯನಿಕ ಬದಲಾವಣೆಗಳಿಂದ ಈ ಬೇರೆ ಬೇರೆ ಆಸೆ ಆಕಾಂಕ್ಷೆ ಇವುಗಳೆಲ್ಲ ಹುಟ್ಟುವಂಥದ್ದು. ಓಕೆ, ಧನ್ಯವಾದ. ಥ್ಯಾಂಕ್ ಯು. ಡಾಕ್ಟರ್ ಮುರಳೀಧರ್ ಕಿರಣಕರೆ ಅವರು ಪ್ರಶ್ನೆಯನ್ನ ಕೇಳಬಹುದು. ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಚಿಂತನೆ ಮತ್ತು ವಿಶ್ಲೇಷಣೆ ಈ ವಿಷಯದ ಕುರಿತಾಗಿ ತುಂಬಾ ಸೊಗಸಾಗಿತ್ತು. ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಹಿಂದೆ ನಮ್ಮ ಕೂಡು ಕುಟುಂಬಗಳಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಮನಃಶಾಸ್ತ್ರಜ್ಞರು ಅಥವಾ ಆಪ್ತ ಸಮಾಲೋಚಕರು ಅಜ್ಜನ ರೂಪದಲ್ಲೋ ಅಜ್ಜಿಯ ರೂಪದಲ್ಲೋ ಇರ್ತಾ ಇದ್ರು. ಈಗಿನ ಮೈಕ್ರೋ ಫ್ಯಾಮಿಲಿಯಲ್ಲಿ ಆ ರೀತಿ ಆಪ್ತ ಸಮಾಲೋಚಕರು ಮನೆಯಲ್ಲಿ ಇಲ್ಲದೆ ಇರೋದ್ರಿಂದ ಬಹುಶಃ ಈಗಿನ ನಮ್ಮ ಮಕ್ಕಳಿರ್ಬೋದು ಅಥವಾ ಯುವ ಜನಾಂಗದ ಮನಸ್ಥಿತಿನೇ ಹಾಳಾಗ್ತಾ ಇದೆ. ಒಂದ್ ಕಡೆಯಿಂದ ನಾವು ಬರೆದ್ರೂ ಸಾಹಿತ್ಯವನ್ನು ಅವರು ಓದ್ತಾ ಇಲ್ಲ. ಸೊ ಯಾವ ರೀತಿ ಒಂದು ಬದಲಾವಣೆಯನ್ನ ಅವರ ಮನಸ್ಥಿತಿಯಲ್ಲಿ ಒಂದು ಸಕಾರಾತ್ಮಕವಾಗಿ ಬದಲಾವಣೆ ತರಬಹುದು ಅನ್ನೋದೇ ಒಂದು ದೊಡ್ಡ ವಿಷಯ ಆಗಿದೆ. ಸೊ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನ್ ಹೇಳ್ತೀನಿ ಮೇಡಮ್? ಸರ್, ನಾನು ಒಬ್ಬ ಮನೋವೈದ್ಯೆಯಾಗಿ ನಾನು ತುಂಬಾ ಆಶಾವಾದಿ. ಮತ್ತೆ ಪರಿವರ್ತನೆ ಅನ್ನುವಂಥದ್ದು ಜಗದ ನಿಯಮ ಅಂತ ನಾನು ಭಾವಿಸಿರೋಳು. ಹಾಗಾಗಿ ನೀವು ಹೇಳಿದಂತಹ ಬದಲಾವಣೆ ಆಗಿದೆ ಅನ್ನೋದನ್ನ ನಾನು ಖಂಡಿತ ಒಪ್ತೀನಿ. ಆದ್ರೆ ಹಿಂದೆ ಇದ್ದಿದ್ದ ಏನು ಪರಿಸ್ಥಿತಿ ಇತ್ತು ಅದೇ ನಮಗ್ ಬೇಕು ಅಂತ ನಾವು ಹಠ ಹಿಡಿದು ಕೂರೋ ಹಾಗಿಲ್ಲ. ಈಗ ನಾವೇನ್ ಮಾಡ್ಬೇಕು ಅಂತ ಹೇಳಿ ನಾವು ನೋಡ್ಲೇಬೇಕು. ಅದಕ್ಕೆ ನನ್ಗನ್ಸೋದೇನು ಅಂತಂದ್ರೆ, ನಾವು ಸ್ವತಃ ನಮ್ಮ ಸ್ಕ್ರೀನ್ ಟೈಮ್ ಅನ್ನ ನಾವು ಕಡಿಮೆ ಮಾಡಿ ನಾವು ಪುಸ್ತಕ ಓದುವಂತಹ ಅಭ್ಯಾಸವನ್ನ ನಾವು ಬೆಳೆಸ್ಕೊಂಡ್ರೆ ಆಗ ಖಂಡಿತವಾಗಿ ಮಕ್ಕಳಲ್ಲಿ ಆ ಪುಸ್ತಕ ಓದುವಂತಹ ಅಭ್ಯಾಸವನ್ನ ನಾವು ಬೆಳೆಸೋದಿಕ್ಕೆ ಸಾಧ್ಯ ಇದೆ. ಅದು ನಂಬರ್ 1. ಅದನ್ನ ಮಾಡ್ಬೇಕು ನಾವು. ಅಂದ್ರೆ ಯಾಕಂದ್ರೆ ನಾವು ಅದನ್ನ, ನಾನು ಎಷ್ಟೋ ಸಲ ನಂಗೆ ಅನ್ಸುತ್ತೆ, ನಾವು ಹಿರಿಯರು ಆತರ ಹೇಳ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ನಾವು ನಮ್ಮ ಸೋಮಾರಿತನವನ್ನ ಅಥವಾ ನಮ್ಮ ಆ ಹಿಂಜರಿಕೆಯನ್ನ, ಹಾಗೆ ಮಾಡೋಕ್ಕೆ ಸಾಧ್ಯ ಆಗದೆ ಇರುವಂತಹ ಅಸಹಾಯಕತೆಯನ್ನ ಮುಚ್ಚು ಹಾಕೋದಿಕ್ಕೆ ನಾವು ಈಗಿನ ಕಾಲ ಬದಲಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಳ್ತೀವೇನೋ ಅಂತ ನಂಗನ್ಸುತ್ತೆ. ಹಾಗಾಗಿ ನಾವು ಪುಸ್ತಕವನ್ನ ಓದುವಂತಹ ಅಭ್ಯಾಸವನ್ನ ಬೆಳೆಸ್ಕೊಳ್ಬೇಕು, ಮತ್ತಷ್ಟು ನಮ್ಮಲ್ಲಿ ಅದನ್ನ ಜಾಸ್ತಿ ಮಾಡ್ಕೋಬೇಕು, ಮತ್ತೆ ಮಕ್ಕಳಿಗೆ ಅದರ ಆ ರುಚಿಯನ್ನ ಹತ್ತಿಸ್ಬೇಕು. ಅದು ಖಂಡಿತ ಸಾಧ್ಯ ಇದೆ. ಯಾಕಂದ್ರೆ ನಮ್ಮ ಮಕ್ಕಳಲ್ಲಿ ನಾವು ಮಾಡಿ ನೋಡಿದಾಗ ಅದು ಖಂಡಿತ ಸಾಧ್ಯ ಇದೆ ಅಂತ ನಮ್ಗೆ ಅರಿವಾಗುತ್ತೆ. ಎರಡನೇದು, ಈ ಆಪ್ತ ಸಲಹೆಗೆ ಸಂಬಂಧಪಟ್ಟ ಹಾಗೆ ನನ್ಗನ್ಸುತ್ತೆ ನಾವು ಎಲ್ಲರೂ, ಈಗ ಬರೀ ಮಕ್ಕಳಿಗೆ ಮಾತ್ರ ಅಲ್ಲ, ಯುವ ಜನರಿಗೆ ಮಾತ್ರ ಅಲ್ಲ, ಈಗ ನಮ್ಗೆ ಕೂಡ ಆ ಒಂದು ಸಮಯ, ನಾವು ಒಬ್ರು ಗಂಡ ಹೆಂಡತಿ ಒಬ್ರತ್ರ ಒಬ್ರು ಮಾತಾಡುವಂತಹ ಸಮಯ, ಈ ಸಮಯವನ್ನೇ ನಾವು ಕಳ್ಕೊಂಡಿದೀವಿ. ಅದಕ್ಕೆ ನಾವು ಸಮಯವನ್ನ ನಾವು ಮಾಡ್ಕೊಳ್ಬೇಕಾದ್ದು ಹೇಗೆ ಅಂತಂದ್ರೆ, ನಾವು ನಿಯಮಗಳನ್ನ ಹಾಕೊಂಡು ಅದನ್ನ ಪಾಲಿಸೋದ್ರ ಮುಖಾಂತರ. ಸೊ ಅದರಲ್ಲಿ ಈಗ ನಾನು ಹೇಳ್ತಾ ಇರೋದು ಏನಂದ್ರೆ, ಏಕಾಗ್ರತೆ ಅನ್ನುವಂಥದ್ದು ತುಂಬಾ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಒಂದು ಕಾರಣ ಏನು, ಸ್ಕ್ರೀನ್. ಅದಕ್ಕೆ ಅದರ ಒಂದು ಇದನ್ನ ನಾವು ನಿಯಂತ್ರಣವನ್ನ ನಾವು ಇಟ್ಕೋಬೇಕು. ಆ ನಿಯಂತ್ರಣವನ್ನ ನಾವು ಇಟ್ಕೊಂಡ್ರೆ ಅದು ತುಂಬಾ ಕಷ್ಟ ಅಂತ ನನ್ಗನ್ಸಲ್ಲ. ಇದು ಒಂದು. ಎರಡನೇದು, ಯಾವ ಏನು ಸ್ಕ್ರೀನ್ ಏನಿದೆ ಅದರಲ್ಲೇ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೂ ನಾವು ಸಾಧ್ಯ ಇದೆ. ಹೇಗೆ, ಇವಾಗ ಒಂದು ಕಾರ್ಟೂನ್ ಅನ್ನು ಅಥವಾ ಸಿನಿಮಾವನ್ನು ಒಂದ್ ಮಗು ನೋಡಿದೆ ಅಂತಂದ್ರೆ ಅದ್ರ ಬಗ್ಗೆ ನಾವು ಟೈಮ್ ಕೊಟ್ಟು ಅದ್ರ ಬಗ್ಗೆ ವಿಮರ್ಶೆ ಮಾಡುವಂತಹ ಕ್ರಿಟಿಕಲ್ ಥಿಂಕಿಂಗ್ ಕೆಪಾಸಿಟಿನ ನಾವು ಮಕ್ಕಳಲ್ಲಿ ಬೆಳೆಸ್ಬೇಕು. ಹಾಗಾದಾಗ ಇದಕ್ಕೆ ಒಂದು ಆಂಶಿಕವಾದ ಪರಿಹಾರವನ್ನಾದ್ರೂ ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ. ಹೌದು, ಖಂಡಿತ ಮೇಡಮ್. ಇದ್ರ ಬಗ್ಗೆ ನಿಮ್ಮ ತುಂಬಾ ಬರಹಗಳು ಈ ಬಗ್ಗೆನೇ ಇದೆ. ಅದ್ರ ಒಂದ್ಸಲ ನಿಮ್ಮ ಬಾಯಿಂದನೇ ಕೇಳ್ಬಿಡೋಣ ಅಂತೇಳಿ ಈ ಪ್ರಶ್ನೆ ನಿಮ್ಮದಿಟ್ಟಿದ್ದು. ಥ್ಯಾಂಕ್ ಯು. ಧನ್ಯವಾದಗಳು. ಮುಂದಿನ ಪ್ರಶ್ನೆ ಡಾಕ್ಟರ್ ಭರತ್ ಭೂಷಣ್ ಅವರಿಂದ.
ಸರ್ ನಮಸ್ತೆ. ನನ್ನಿಂದ ಏನು ಪ್ರಶ್ನೆ ಇಲ್ಲ, ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗಿತ್ತು. ಯಾಕಂದ್ರೆ ನಾನು ಅನ್ಕೊಳ್ತಿದ್ದೆ ಏನ್ ಮಾತಾಡ್ಬೋದು ಅಂತ ಅನ್ಕೊಳ್ತಿದ್ದೆ. ಆದ್ರೆ ಎಲ್ಲರ ನಿರೀಕ್ಷೆಗಳನ್ನ ಮೀರಿ ಮೇಡಮ್ ಅವರು ನಿಜವಾಗ್ಲು ಸಿಕ್ಸರ್ ಹೊಡೆದಿರ ಅನ್ಬೇಕು. ಬಹುಶಃ ನಮಗೂ ಕೂಡ ಇದೊಂದು ಪಾಠ ಅದ್ಭುತವಾಗಿತ್ತು. ಇದಕ್ಕಿಂತ ಹೆಚ್ಚು ಏನು ಹೇಳಕ್ ಸಾಧ್ಯ ಇಲ್ಲ. ಒಂದು ಹಾಗೆ ಇನ್ನೊಂದು, ನಮ್ಮ ಪಶುವೈದ್ಯ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಾವು ಕಾರ್ಯಕ್ರಮಗಳನ್ನ ನಿಯಮಿತವಾಗಿ ನಡೆಸೋಣ ಅಂತ ಒಂದು ಯೋಜನೆ ಹಾಕೊಂಡಿರೋ ಮುಖೇನ ನಾವು ಶನಿವಾರ ನಮ್ಮ ಡಾಕ್ಟರ್ ಗವಿಸ್ವಾಮಿ ಸರ್ ಅವರು ಚಾಮರಾಜನಗರ ಜಿಲ್ಲೆಯ ಪಶುವೈದ್ಯರ ಒಂದು ಪುಸ್ತಕ, ಅದರ ಕಥೆ ಓದು ಮತ್ತೆ ಸಂವಾದವನ್ನ ಮಾಡ್ಲಿದ್ದೇವೆ ಸರ್. ಅದರ ಒಂದು ಪ್ರಕಟಣೆ ನೀಡಬೇಕಾಗಿತ್ತು. ಹಾಗೆ ಈ ಪಶುವೈದ್ಯ ಸಾಹಿತ್ಯ ಪರಿಷತ್ತಿಗೆ ಎಲ್ಲರೂ ಸದಸ್ಯರಾಗಬಹುದು, ಪಶುವೈದ್ಯರಲ್ದವರು ಕೂಡ ಸಹ ಸದಸ್ಯರಾಗಬಹುದು. ಹಾಗೆ ಎಲ್ಲರೂ ಕೂಡ ಇಲ್ಲಿ ಲೇಖನಗಳನ್ನ, ಕವಿತೆಗಳನ್ನ, ಒಂದಿಷ್ಟು ಅನುಭವ ಕಥನಗಳನ್ನು ಕೂಡ ಬರಿಬಹುದು ಅನ್ನೋ ಒಂದು ಮಾಹಿತಿ ನೀಡಬೇಕಾಗಿತ್ತು ಸರ್. ಮತ್ತೊಮ್ಮೆ ಪವಿತ್ರ ಮೇಡಮ್ಗೆ ತುಂಬಾ ಹ್ಯಾಟ್ಸ್ ಆಫ್. ತುಂಬಾನೇ, ನನಗೆ ಅದು ಮಾತುಗಳಿಲ್ಲ. ತುಂಬಾನೇ ಥ್ಯಾಂಕ್ಸ್ ಮೇಡಮ್. ಧನ್ಯವಾದ ಸರ್ ಅವಕಾಶಕ್ಕೆ. ಧನ್ಯವಾದಗಳು ಭರತ್. ಇನ್ನು ಕೊನೆಯದಾಗಿ ನಮ್ಮ ಪಶುವೈದ್ಯಕೀಯ ಸಾಹಿತ್ಯ ಪರಿಷತ್ತಿನ ಹಾಲಿ ಅಧ್ಯಕ್ಷರಾದ ಡಾಕ್ಟರ್ ರವಿಕುಮಾರ್ ಎಸ್ ಬಿ ಅವರ ಪ್ರಶ್ನೆ ಕೂಡ ಇದೆ. ಒಂದ್ ನಿಮಿಷ, ಅವರಿಗೆ ಮುಂಚೆ ಶ್ರೀಮತಿ ನಿರ್ಮಲಾ ಭಟ್ಟಲ್ ಅವರು ಕೈ ಎತ್ತಿದ್ದಾರೆ. ಕೊನೆಯದಾಗಿ ನಾವು ನಮ್ಮ ಅಧ್ಯಕ್ಷರ ಪ್ರಶ್ನೆಯನ್ನ ಹಾಗೂ ಅವರ ಸಮಾಪನ ತಗೊಳ್ತೀವಿ. ಶ್ರೀಮತಿ ನಿರ್ಮಲಾ ಭಟ್ ಅವರು ತಮ್ಮ ಪ್ರಶ್ನೆಯನ್ನು ಕೇಳಬಹುದು. ಪವಿತ್ರ ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಬಹಳ ಚೆನ್ನಾಗಿ ಇವತ್ತು ಸಾಹಿತ್ಯ ಮತ್ತು ಮನೋವಿಜ್ಞಾನದ ಕುರಿತು, ಜೊತೆಗೆ ಈಗ ಏನು ಕೆಲವೊಂದು ಸುಳ್ಳುಗಳನ್ನ ನಾವು ಮನೋವಿಜ್ಞಾನದಲ್ಲಿ ಸೇರಿಸ್ಕೊಂಡು ಕತೆ ಕವನಗಳನ್ನೆಲ್ಲ ಬರೀತಾರಲ್ಲ, ಅದ್ರ ಕುರಿತಾಗಿ ಬಹಳ ಚೆನ್ನಾಗಿ ಹೇಳಿದ್ರಿ. ನಾವು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿ ಜನರಿಗೆ ಬುದ್ಧಿಭ್ರಮಣೆ ಆಗಿರ್ಬೋದು ಅಥವಾ ಮಾನಸಿಕ ಅಸ್ವಸ್ಥರಾಗಿರ್ಬೋದು, ಅವರನ್ನ ನಾವು ಹೇಗೆ ಚಿತ್ರಿಸ್ಬೇಕು ಅನ್ನುವಂಥ ಜವಾಬ್ದಾರಿ ಬರಹಗಾರರ ಮೇಲೆ ಬಹಳ ಇದೆ ಅನ್ನುವಂತ ಮಾತನ್ನ ನೀವು ಹೇಳಿದ್ರಿ. ಅದು ಬಹಳ ಖುಷಿ ಆಯ್ತು. ಸುಮ್ನೆ ಯಾವ್ದಾವ್ದೋ ಏನೇನೋ ಬರ್ಬಿಟ್ಟು ಅದನ್ನ ರಂಜನೆಗೋಸ್ಕರ ಬರೆಯೋದ್ರ ಜೊತೆಗೆ ಆ ತರದ ವ್ಯಕ್ತಿಗಳಿಗೆ ನಾವು ಗೊತ್ತಿಲ್ದನೋ ತೊಂದರೆ ಮಾಡ್ತೇವೆ. ಜೊತೆಗೆ ಸಮಾಜದಲ್ಲಿ ಅವರನ್ನ ಬೇರೆ ರೀತಿ ನೋಡ್ಲಿಕ್ಕೆ ನಾವೇ ಬರಹಗಾರರೇ ಆತರ ಮಾಡ್ಬಿಡ್ತೇವೆ ಅನ್ನುವಂತ ಒಂದು ಅಳುಕು ಸೃಷ್ಟಿ ಆಯ್ತು ನಿಮ್ಮಿಂದ. ಸೊ ಯಾರ್ಯಾರು ಆತರ ವಿಷಯಗಳನ್ನ ಇಟ್ಕೊಂಡು ಬರೀತಾರಲ್ಲ, ಅದನ್ನ ಜವಾಬ್ದಾರಿಯುತವಾಗಿ ಬರಿಬೇಕು ಅನ್ನುವಂತ ವಿಷಯವನ್ನ ಬಹಳ ಚಂದ ಹೇಳಿದ್ರಿ. ಬಹಳ ಮನಸ್ಸಿಗೆ ಮುಟ್ತು ನಿಮ್ಮ ಮಾತುಗಳು. ಜೊತೆಗೆ ಅದನ್ನ ಬಹಳ ಬ್ಯಾಲೆನ್ಸ್ ಆಗಿ ಎರಡೂ ವಿಷಯಗಳನ್ನ ತಗೊಂಡು ಹೋದ್ರಿ. ತುಂಬಾ ಚೆನ್ನಾಗಿತ್ತು ನಿಮ್ಮ ಉಪನ್ಯಾಸ. ಆಲ್ವೇಸ್ ನಿಮ್ಮ ಲೇಖನ ಆಗಿರ್ಬೋದು, ನಿಮ್ಮ ಮಾತಾಗಿರ್ಬೋದು ಯಾವಾಗೂ ಚೆನ್ನಾಗಿರ್ತತಿ. ಇಲ್ಲಿ ನಾನು ಎರಡು ಮಾತನ್ನ ಬಹಳ ಗಂಭೀರವಾಗಿ ನಿಮ್ಮ ಉಪನ್ಯಾಸದಲ್ಲಿ ತಗೊಂಡೆ. ಏನು ಅಂತಂದ್ರೆ, ನಾವು ಬರಹಗಾರರು ಮನೋವೈಜ್ಞಾನಿಕ ವಿಷಯವಾಗಿ ಯಾರಾದ್ರೂ ಬರ್ದಿದ್ರೆ ಅಥವಾ ಆ ವ್ಯಕ್ತಿಗಳ ವ್ಯಕ್ತಿತ್ವದ ಕುರಿತಾಗಿ ಬರ್ದಾಗಿದ್ರೆ, ನಾವು ಅದನ್ನ ಈ ತಪ್ಪಾಗಿ ಬರ್ದಿದ್ರೆ ನಾವು ಖಂಡಿಸ್ಬೇಕು ಅನ್ನುವಂಥದ್ದು ಕೂಡ ನಾವು ವಿಚಾರ ಮಾಡ್ಬೇಕು. ಯಾಕಂದ್ರೆ ಆ ತರದ ಚಿತ್ರಣಗಳನ್ನ ಕೊಟ್ಟಾಗ, ಅದ ಧಾರಾವಾಹಿ ಆಗಿರ್ಬೋದು ಅಥವಾ ಚಲನಚಿತ್ರ ಆಗಿರ್ಬಹುದು ಅಥವಾ ಕಥೆಗಳೇ ಆಗಿರ್ಬಹುದು, ಅಂಥದ್ದು ಬಂದಾಗ ನಾವು ಅರ್ಥ ಮಾಡ್ಕೊಂಡವ್ರು ಅದನ್ನ ಖಂಡಿಸುವಂತ ಕೆಲಸ ಕೂಡ ಆಗ್ಬೇಕು. ನೈಜ ಚಿತ್ರಣಗಳನ್ನ ಸಮಾಜಕ್ಕೆ ನಾವು ಕೊಡಬೇಕು ಅನ್ನುವಂತಹ ಜವಾಬ್ದಾರಿಯ ಕೆಲಸವನ್ನ ನೀವು ಇವತ್ತು ಮಾಡಿದ್ರಿ. ನಿಮಗೆ ನಿಮ್ಮ ಉಪನ್ಯಾಸ ಬಹಳ ಚೆನ್ನಾಗಿತ್ತು. ಅಭಿನಂದನೆಗಳು. ನಮಸ್ಕಾರ. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಬಹಳ ಮೌಲಿಕವಾದ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದೀರಿ. ಒಂದು ವಿಷಯದಲ್ಲಿ ಮನೋವೈದ್ಯರು ಹಾಗೂ ಪಶುವೈದ್ಯರು ಒಂದೇ ತರ ಅಂತ ಹೇಳ್ಬೋದು. ಯಾಕೆಂದ್ರೆ ರೋಗಿಗೆ ಏನಾಗಿದೆ ಅನ್ನೋದನ್ನ ನಾವೇ ತಿಳ್ಕೊಬೇಕೆ ಹೊರತು ರೋಗಿಗಳು ನಮ್ಗೆ ಹೇಳೋದಿಲ್ಲ. ಸೊ ಈಗ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಪಶುವೈದ್ಯಕೀಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಒಂದು ಧರಣಿ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ಹೇಗೆ ಸಾಹಿತ್ಯ ತಮ್ಮ ಸ್ಟೂಡೆಂಟ್ಸ್ಗೆ ಅವರ ಸ್ಟ್ರೆಸ್ ಮತ್ತೆ ಡಿಪ್ರೆಷನ್ ಡ್ಯೂರಿಂಗ್ ಎಕ್ಸಾಮ್ಸ್ ಇನ್ ದಿಸ್ ಕಾಂಪಿಟೇಟಿವ್ ವರ್ಲ್ಡ್ ಅಂತ ಕೇಳಿದ್ದಾರೆ. ಅದಕ್ಕೊಂದು ತುಂಬಾ ಒಳ್ಳೆ ಉದಾಹರಣೆ, ತುಂಬಾ ಚುಟುಕಾಗಿ ಹೇಳ್ಬಿಡ್ತೀನಿ. ತುಂಬಾ ಒಳ್ಳೆ ಉದಾಹರಣೆ ಅಂತಂದ್ರೆ ಎರಡು ನಿದರ್ಶನಗಳನ್ನ ಕೊಡ್ತೀನಿ. ಒಂದು, PUC ಎಕ್ಸಾಮು ಆ ತರದ ಸಮಯದಲ್ಲಿ ಕೂಡ ಮಕ್ಕಳು ಭಾಷಾ ವಿಷಯಗಳನ್ನ ಓದ್ಬೇಕಾದ್ರೆ ಅವರು ಆ ಭಾಷಾ ವಿಷಯಗಳಲ್ಲಿ ಬರುವಂತಹ ಸಂಸ್ಕೃತ ಇರ್ಬೋದು, ಕನ್ನಡ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಇದಕ್ಕೆ ತುಂಬಾ ಕಡಿಮೆ ಟೈಮ್ ಓದಿದ್ರು ಕೂಡ ಅವುಗಳಲ್ಲಿ ಅವರು ಹೆಚ್ಚು ಮಾರ್ಕ್ಸ್ ಅನ್ನ ತೆಗಿತಾರೆ ಅನ್ನೋದನ್ನ ಗಮನಿಸಿದ್ರೆ, ಆ ಸಾಹಿತ್ಯದ ಓದು ಕೂಡ ಅಂತಹ ಸಂದರ್ಭದಲ್ಲಿ ಕೂಡ ಅದು ತುಂಬಾ ಮುಖ್ಯವಾಗತ್ತೆ ಅಂತ ಅನ್ನೋದು. ಎರಡನೇದು, ಪರೀಕ್ಷೆಗಳು ತುಂಬಾ ಒಂಥರ ವೈವಿಧ್ಯಮಯವಾಗಿ ಪರೀಕ್ಷೆಗಳು ನಡೆಯೋದ್ರಿಂದ ಆ ಪರೀಕ್ಷೆಗಳ ಅನುಭವಗಳನ್ನೇ ಒಂದು ಲಲಿತ ಪ್ರಬಂಧ ಮಾಡಿ ನಾನ್ ಬರ್ದಿದ್ದೆ. ಪ್ರತಿ ಪರೀಕ್ಷೆಯ ಸಮಯದಲ್ಲಿ ನನ್ನ ಪರೀಕ್ಷೆಯ ಅನುಭವಗಳನ್ನ ನೆನೆಸ್ಕೊಂಡು ನಾನು ಒಂದು ಲಲಿತ ಪ್ರಬಂಧವಾಗಿ
ಬರಿತೀನಿ. ಬೇರೆ ಬೇರೆ ಎಷ್ಟೆಲ್ಲ ಪರೀಕ್ಷೆಗಳನ್ನ ಬರೆದಿರ್ತೀವಿ, ಪ್ರತಿ ಪರೀಕ್ಷೆಯ ಅನುಭವವು ಒಂದು ರೀತಿಯ ಬೇರೆ ಬೇರೆ ರೀತಿಯ ವೈವಿಧ್ಯಮಯವಾಗಿರೋದಕ್ಕೆ ಸಾಧ್ಯ ಇದೆ. ಅವುಗಳನ್ನ ಓದಿಸೋದೇನಿದೆ ಮಕ್ಕಳಿಗೆ, ಅಂತಹ ಬೇಕಾದಷ್ಟು ಜನ ಬರೆದಿರಬಹುದು, ಅಂತ ಅವುಗಳನ್ನ ಓದಿಸೋದೇನಿದೆ ಅದು ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಪರೀಕ್ಷೆಯ ಒಂದು ಸಮಯದಲ್ಲಿ ಧೈರ್ಯವನ್ನ ನೀಡಬಹುದು, ಶಿಕ್ಷಣವನ್ನ ನೀಡಬಹುದು, ಯಾವುದನ್ನ ಮಾಡಬಾರ್ದು ಯಾವುದನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಬಹುದು. ಹಾಗಾಗಿ ಇಲ್ಲಿ ಇರುವಂತಹ ಮುರಳೀಧರ್ ಕಿರಣ್ ಸರ್ ಅವರಾಗ್ಲಿ, ನಿರ್ಮಲಾ ಭಟ್ಕಲ್ ಅವರಾಗ್ಲಿ, ಅಥವಾ ಮತ್ತೆ ಯಾರು ಸಾಹಿತಿಗಳು ಎಷ್ಟು ಜನ ಇದಿರೋ ನನ್ಗೆ ಗೊತ್ತಿಲ್ಲ, ಅವರಿಬ್ಬರ ಹೆಸರು ಇಲ್ಲಿ ಕಾಣಿಸ್ತಾ ಇದೆ ತೆರೆ ಮೇಲೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ನು ಉಳಿದವರು ತಮ್ಮ ಪರೀಕ್ಷೆಯ ಅನುಭವಗಳನ್ನ ಒಂದು ಪ್ರಬಂಧದ ಒಂದು ಲಲಿತ ಪ್ರಬಂಧದ ರೀತಿಯಲ್ಲಿ ದಾಖಲಿಸಿ ಅದನ್ನ ಈ ಪರೀಕ್ಷೆಯ ಸಮಯದಲ್ಲಿ ಪ್ರಕಟಿಸಿದ್ರೆ, ಜನ ತಮ್ಮ ಮಕ್ಕಳಿಗೆ ಅದನ್ನ ಓದಿಸಿದ್ರೆ, ಆಗ ಖಂಡಿತವಾಗಿ ಅದು ಒಂದು ರೀತಿಯ ಪರೀಕ್ಷೆಯ ಅನುಭವದ ಜೊತೆಗೆ ಇದನ್ನ ಕೂಡ ಕೊಡುತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದು ಇದನ್ನ ಉತ್ತರ ಕೊಟ್ಟಿದೆ ಅಂತ ನಾನು ಅಂದ್ಕೊಳ್ತೀನಿ. ಇದು ಒಂದು ಮಾದರಿ, ನಾನು ಹೇಳಿದ ಒಂದು ಮಾದರಿ ಅಷ್ಟೇ. ಸಾಹಿತ್ಯವನ್ನ ಖಂಡಿತವಾಗಿ ಪರೀಕ್ಷೆಯಲ್ಲೂ ಕೂಡ ಉಪಯೋಗಿಸೋದಕ್ಕೆ ಸಾಧ್ಯ ಇದೆ. ಧನ್ಯವಾದಗಳು ಮೇಡಮ್. ಡಾಕ್ಟರ್ ಜಯಶ್ರೀ ಆರ್ ಮೇಡಮ್ ಅವರು ಒಂದು ಪ್ರಶ್ನೆಯನ್ನ ತಗೊಂಡು ಬಂದಿದ್ದಾರೆ. ಮೇಡಮ್ ಮಾತಾಡಿ. ಥ್ಯಾಂಕ್ ಯು. ನಾನು ಇನ್ನು ಶಿವಮೊಗ್ಗಕ್ಕೆ ಬಂದು ರಿಟರ್ನ್ ಆಗ್ತಾ ಇದ್ದೆ. ಟ್ರೈನ್ ನಲ್ಲಿ ಫುಲ್ ನಿಮ್ಮ ಒಂದು ಭಾಷಣವನ್ನ ಕೇಳಿ ಅವನಿಗೆ ತುಂಬಾ ಖುಷಿ ಅನ್ನಿಸ್ತಿತ್ತು. ಡಾಕ್ಟರ್ ರವಿಕುಮಾರ್ ನಾನು ಅಲ್ಲಿಂದ ಹೊರಡುವಾಗ ಖಂಡಿತ ಮಿಸ್ ಮಾಡಬೇಡಿ ಅಂತ ಹೇಳಿದ್ರು. ಹೀಗಾಗಿ ನಾನು ಫುಲ್ ಲಿಸನ್ ಮಾಡಿದೆ. ಈಗ ಚಿಕ್ಕಬಣ್ಣ ಅವ್ರ ಹತ್ರ ಬಂತು, ಸ್ಟೇಷನ್ ನೆಕ್ಸ್ಟ್ ಇಳಿಬೇಕು. ತುಂಬಾ ಥ್ಯಾಂಕ್ಸ್ ಮೇಡಮ್. ಡಾಕ್ಟರ್ ರವಿಕುಮಾರ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಇದೇ ಸಂದರ್ಭದಲ್ಲಿ ನನ್ಗೊಂದು ನಮ್ಮ ICMR ಪ್ರಾಜೆಕ್ಟ್ ಮಾಡಿರೋದಕ್ಕೆ ನಮ್ಮ ಯೂನಿವರ್ಸಿಟಿ ಒಂದು ಪ್ರಶಸ್ತಿಯನ್ನು ಕೂಡ ನೀಡಿದೆ ಅಂತ ತಮಗೆ ಹೇಳ್ಬೇಕು. ಎಕ್ಸ್ಟ್ರಾಮ್ಯೂರಲ್ ಫಂಡಿಂಗ್ ತರಿಸಿರೋದಕ್ಕೆ ಒಂದು ಗೌರವ ಪ್ರಶಸ್ತಿಯನ್ನ ಕೊಡ್ತಾರೆ ನಮ್ಮ ಯೂನಿವರ್ಸಿಟಿ. ಅದನ್ನ ನಮ್ಮ ಯೂನಿವರ್ಸಿಟಿ ಸಂಸ್ಥಾಪಕ ದಿನಾಚರಣೆ ಅಂತೂ ನಾನು ಸ್ವೀಕರಿಸಿದೆ ಅಂತ ಹೇಳ್ಬೇಕು ಅಂತ. ಥ್ಯಾಂಕ್ ಯು ಮೇಡಮ್. ಕಂಗ್ರಾಟ್ಸ್ ಮ್ಯಾಮ್. ಥ್ಯಾಂಕ್ ಯು. ಧನ್ಯವಾದಗಳು. ಈಗ ನಮ್ಮ ಕನ್ನಡ ಪಶುವೈದ್ಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ರವಿಕುಮಾರ್ ಶಾನ್ಭೋಗ್ ಅವರು ತಮ್ಮ ಪ್ರಶ್ನೆಯನ್ನು ಕೇಳೋದ್ರ ಜೊತೆಗೆ ಇವತ್ತಿನ ಇಡೀ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಗಳು ಹಾಗೂ ನಮ್ಮ ಒಟ್ಟಾರೆ ಈ ಕಾರ್ಯಕ್ರಮದ ಆಶಯವನ್ನ ವ್ಯಕ್ತಪಡಿಸಬೇಕು ಅಂತ ಕೇಳ್ಕೊಳ್ತೇನೆ. ನಮಸ್ತೆ ಮೇಡಮ್, ತಾವು ತುಂಬಾ ಸೊಗಸಾಗಿ ಮಾತಾಡಿದ್ರಿ. ನಾನು ಅಧ್ಯಕ್ಷನಾಗಿ ಮಾತಾಡೋಕ್ಕಿಂತ ಮುಂಚೆ ಒಂದೆರಡು ಪ್ರಶ್ನೆ ಇದೆ ನನಗೆ. ತಾವು ಮನಸ್ಸು ಬುದ್ಧಿ ಅಂತ ಹೇಳಿದ್ರಿ. ಮನಸ್ಸು ಆಸೆ ಪಡುತ್ತೆ, ಬುದ್ಧಿ ವಿವೇಚನೆ ಇದನ್ನ ಬಳಸುತ್ತೆ ಅಂತ. ಮುಂದುವರೆದು ಅಹಂಕಾರ ಮತ್ತು ಚಿತ್ತ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆನೂ ತಾವು ಒಂದು ಸ್ವಲ್ಪ ಹೇಳಬಹುದಾ? ನಾನು ಹೇಳಿದ್ದು ಏನು ಕಾನ್ಸೆಪ್ಟ್ ಏನಿದೆ ಅದು ಬುದ್ಧಿ, ಮನಸ್ಸು, ವಿಜ್ಞಾನಮಯ ಕೋಶ ಮತ್ತು ಮನೋಮಯ ಕೋಶ ಅಂತ ಪಂಚಮಯ ಕೋಶದಿಂದ ನಾನು ಹೇಳಿದೆ. ಬುದ್ಧಿ ಮತ್ತು ಚಿತ್ತ, ಅಹಂಕಾರ ಇವೆಲ್ಲ ಏನಿದೆ ಬೇರೆ 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 ಕಾನ್ಸೆಪ್ಟ್ಸು. ಇದು ಗೀತೆ ಪ್ರಕಾರ ಇರುವಂಥದ್ದು. ಅಂದ್ರೇನು, ಅಹಂಕಾರ ಅನ್ನುವಂಥದ್ದು ಇಗೋ ಅನ್ನುವಂತಹ ಆಧುನಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ಸೊ ಅದರಲ್ಲಿ ಅಹಂಕಾರ, ಈಡ್, ಸೂಪರ್ ಇಗೋ ಅಂತ ಏನ್ ಹೇಳ್ತಾರೆ, ಅದು ಒಂದು ತಂದೆ ಮತ್ತು ಮಗುವಿನ ರೀತಿಯಲ್ಲಿ ಅದು ನಡೆಯುತ್ತೆ ಅಂತ. ಒಬ್ನು ಹೇಳ್ತಿರ್ತಾನೆ ಹೀಗೆ ಮಾಡಬೇಡ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಆದ್ರೆ ಅಹಂಕಾರ ಅನ್ನುವಂಥದ್ದು ಅದನ್ನ ಮೀರಿ ಹೋಗ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇರತ್ತೆ ಅಂತ. ಆದ್ರೆ ಆಧುನಿಕ ವಿಜ್ಞಾನ ಏನಿದೆ ಅದು ಇವೆಲ್ಲವನ್ನ ಸೇರಿ ಮನಸ್ಸು ಅಂತ ಹೇಳ್ಬಿಟ್ಟು ಮಾಡುತ್ತೆ. ಅಂದ್ರೆ ಈ ಚಿತ್ತ, ಬುದ್ಧಿ, ಅಹಂಕಾರ ಇವೆಲ್ಲ ಏನು ಸೆಪರೇಟ್ ಆಗಿ ಕಾಂಪೊನೆಂಟ್ಸ್ ಆಗಿ ನಾವು ನೋಡ್ತೀವಿ ಎಲ್ಲ ಉಪನಿಷತ್ಗಳಲ್ಲಿ, ಅಥವಾ ನೀವು ಗ್ರೀಕ್ ಇದರಲ್ಲಿ ನೋಡಿದ್ರೆ ಗ್ರೀಕ್ ಮನೋವಿಜ್ಞಾನದಲ್ಲೂ ಬರುತ್ತೆ, ಜೈನಿಸಮ್ ಅಲ್ಲಿ ಬೇರೆ ಮನೋವಿಜ್ಞಾನ ಬರುತ್ತೆ. ಅದ್ರ ಬಗ್ಗೆ ಮನಸ್ಸು ಅನ್ನುವಂತಹ ಒಂದು ವಿಶ್ವಕೋಶವನ್ನೇ ಇತ್ತೀಚೆಗೆ ನಾವು 5 ಜನ ಮನೋವೈದ್ಯರು ಬರೆದು ಅದನ್ನ ಪ್ರಕಟ ಮಾಡಿದೆ ಸಪ್ನಾ ಬುಕ್ ಹೌಸ್ ಅವರು. ಇದು ತಮ್ಮೆಲ್ಲರ ಮಾಹಿತಿಗಾಗಿ. ಅದರಲ್ಲಿ ಈ ಎಲ್ಲ ವಿಷಯಗಳ ಬಗ್ಗೆ ವಿವರವಾದ ಮಾಹಿತಿಗಳಿದೆ. ಆದ್ರೆ ಆಧುನಿಕ ವಿಜ್ಞಾನದ ಇದೇನ್ ಹೇಳುತ್ತೆ ಅಂದ್ರೆ, ಈ ಮನಸ್ಸು ಅನ್ನುವಂಥದ್ದೇನಿದೆ ಅದು ಬೇರೆ 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 ಪ್ರಕ್ರಿಯೆಗಳು, ಮೆದುಳಿನಲ್ಲಿ ನಡೆಯುವಂತಹ ಬೇರೆ ಬೇರೆ ಪ್ರಕ್ರಿಯೆಗಳ ಒಟ್ಟು ಏನು ಭಾಗ ಇದೆ ಅದನ್ನ ಮನಸ್ಸು ಅಂತ ಹೇಳಿ ಕರೆಯುತ್ತೆ. ಹಾಗಾಗಿ ಈಗ ಎಟ್ ಪ್ರೆಸೆಂಟ್ ಮನಸ್ಸಿಗೆ ಒಂದು ಸೆಪರೇಟ್ ಅಸ್ತಿತ್ವ ಅಂತ ನಾವು ಅಂದ್ಕೊಳ್ಳೋಕ್ಕಿಂತ ಮನಸ್ಸು ಅನ್ನುವಂಥದ್ದು ಮೆದುಳಿನಲ್ಲಿದೆ. ಮೆದುಳಿನ ಒಂದು ಭಾಗವೇ, ಒಂದು ಅಂಗವೇ ಮನಸ್ಸು. ಮೆದುಳಿನ ಸ್ಟ್ರಕ್ಚರ್ ಏನಿದೆ, ರಚನೆ ಏನಿದೆ, ಅದರ ಹೊರಗಡೆ ಅದರ ಫಂಕ್ಷನಿಂಗ್ ಏನಿದೆ, ಅದರ ಕ್ರಿಯೆಯ ಭಾಗ ಏನಿದೆ ಅದು ಮನಸ್ಸು ಅಂತ ಹೇಳಿ ನಾವು ಕರಿಬಹುದು.
ಇದು ಆಧುನಿಕ ವಿಜ್ಞಾನ ಇವೆಲ್ಲವನ್ನ ಸೇರಿಸಿ ಒಟ್ಟುಗೂಡಿಸ್ಬಿಟ್ಟಿದೆ ಅದನ್ನು. ಓಕೆ ಮೇಡಮ್, ಥ್ಯಾಂಕ್ ಯು. ಮತ್ತೆ ಮೇಡಮ್, ತಾವು ಈ ಡಾಕ್ಟರ್ ಜಯಶ್ರೀ ಜೊತೆಗೆ ಒಂದು ಪ್ರಾಜೆಕ್ಟ್ ಮಾಡಿದಿರಿ, ಪೆಟ್ ಅನಿಮಲ್ಸ್ ಮತ್ತೆ ಓನರ್ಸ್ ಸೆಂಟಿಮೆಂಟಲ್ ಭಾವನೆಗಳು, ಅದ್ರ ಬಗ್ಗೆ ಅಂತ ನಾನು ಕೇಳಿದ್ದೇನೆ. ಅದ್ರ ಬಗ್ಗೆ ನಾನು ನಿರೀಕ್ಷೆ ಮಾಡಿದ್ದೆ ಆಕ್ಚುಲಿ, ಅಥವಾ ತಾವು ಅದಿನ್ನೂ ಪಬ್ಲಿಷ್ ಹಂತದಲ್ಲಿದೆ, ಅದನ್ನ ಪಬ್ಲಿಷ್ ಹಂತದಲ್ಲಿ ಅಂತ ಅಲ್ಲ. ಅದನ್ನ ಯಾಕೆ ನಾನು ಇದರಲ್ಲಿ ಇದ್ ಮಾಡ್ಲಿಲ್ಲ ಅಂದ್ರೆ, ಅದು ಸಾಹಿತ್ಯ ಮತ್ತು ಮನಸ್ಸು ಅನ್ನೋದಕ್ಕೆ ಅದು ನೇರವಾಗಿ ಸಂಬಂಧಪಟ್ಟಿಲ್ಲ ಅನ್ನುವಂತಹ ಕಾರಣದಿಂದ. ಮತ್ತೆ ನಾನು ಅಲ್ಲಿ ಸೆಮಿನಾರ್ ಅವ್ರು ಮಾಡಿದಾಗ ಅದ್ರ ಬಗ್ಗೆ ನಾನು ಆಲ್ರೆಡಿ 1 ಗಂಟೆಯ ಪೂರ್ತಿ ಇದನ್ನ ಡೆಮಾನ್ಸ್ಟ್ರೇಷನ್ ಕೂಡ ಮಾಡಿದ್ದೆ ಅಂತ ನೆನಪು ನನಗೆ. ಅಲ್ಲಿ ಈ ವಡಿವುಗಳು ಅಂತ ಪ್ರಾಣಿ ವಡಿವುಗಳು ಅಂತ ಕಲರಿ ಪೈಟ್ ಅಲ್ಲಿ ಏನ್ ಬರುತ್ತೆ ಅದನ್ನು ಕೂಡ ನಾನು ಅಲ್ಲಿ ಮಾಡಿದ್ದೆ ಅಂತ ಹೇಳ್ಬಿಟ್ಟು ನನಗೆ ನೆನಪು. ಸೊ ಹಾಗಾಗಿ ನಾನು ಅದನ್ನ ಇಲ್ಲಿ ಈ ವಿಷಯದ ಪರಿಧಿಗೆ ಅದು ನೇರವಾಗಿ ಬರಲ್ಲ ಅನ್ನೋ ಕಾರಣಕ್ಕೆ ಅದ್ರ ಬಗ್ಗೆ ಹೇಳಿಲ್ಲ ಅಷ್ಟೇ. ಮನುಷ್ಯ ಸಂಬಂಧಗಳು, ಮನುಷ್ಯ ಮತ್ತು ಪ್ರಾಣಿಯ ಸಂಬಂಧಗಳು, ಆರೋಗ್ಯಕ್ಕೆ ಪ್ರಾಣಿ ಸಂಬಂಧಗಳ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ತುಂಬಾ ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ನಮ್ಮ ಪ್ರತಿ ದೇವರಿಗೂ ಕೂಡ ಒಂದೊಂದು ಪ್ರಾಣಿ ಪ್ರೀತಿ, ಅಷ್ಟರ ಮಟ್ಟಿಗೆ ನಾವು ಪ್ರಾಣಿಗಳನ್ನ ನಮ್ಮ ಇದರಲ್ಲಿ ಇಟ್ಕೊಂಡಿದೀವಿ. ಈಗ ಧರಣಿ ಮಂಡಲ ಮಧ್ಯದೊಳಗೆ ಅಥವಾ ತಬ್ಬಲಿಯು ನೀನಾದ ಮಗನೇ ಮಧ್ಯದಲ್ಲಿ ಸಾಹಿತ್ಯದಲ್ಲಿ ಬಂತು. ತಬ್ಬಲಿಯು ನೀನಾದ ಮಗನೇ ಅನ್ನುವಂತಹ ಕಾದಂಬರಿ, ಭೈರಪ್ಪನವರ ಕಾದಂಬರಿಯನ್ನ ನಾವು ನೋಡಿದ್ರೆ ಎಷ್ಟು ನಾವು ಆ ಗೋಮಾತೆಗೆ ಅಲ್ಲಿ ಕೊಡುವಂತಹ ಇದು, ಅಥವಾ ಶಾಸನಗಳಲ್ಲಿ ನೀವು ನೋಡಿದ್ರೆ, ಶಾಸನ ಸಾಹಿತ್ಯದಲ್ಲಿ ಪ್ರಾಣಿ ಪ್ರೀತಿಯನ್ನ ನೋಡಿದ್ರೆ, ಶಾಸನಗಳಲ್ಲಿ ನಾಯಿಗೆ ಅಂತಲೇ ಆತಕೂರು ಶಾಸನ ಅನ್ನುವಂತಹ ಒಂದು ಕನ್ನಡದ ತುಂಬಾ ಪ್ರಮುಖವಾದಂತಹ ಶಾಸನ ನೆಡಲ್ಪಟ್ಟಿರೋದು ಯಾತ್ರ ಬಗ್ಗೆ ಅಂತಂದ್ರೆ ಒಂದು ನಾಯಿಗೆ. ಆ ನಾಯಿ ತುಂಬಾ ಹೋರಾಡಿ ತನ್ನ ನಾಯಕನ ಸಲುವಾಗಿ ಪ್ರಾಣತ್ಯಾಗ ಮಾಡಿದ್ದಕ್ಕೆ ಆ ನಾಯಿಯ ಹೆಸರಿನಲ್ಲಿ ಒಂದು ಶಾಸನವನ್ನ ನೆಟ್ಟಂತಹ ಸಂಸ್ಕೃತಿ ನಮ್ಮ ಕನ್ನಡ ನಾಡಿನಲ್ಲಿದೆ. ಹಾಗಾಗಿ ಪ್ರಾಣಿ ಪ್ರೀತಿ ಅನ್ನುವಂಥದ್ದೇನಿದೆ ಅದು ನಮ್ಮ ಸಂಸ್ಕೃತಿಗೆ ತುಂಬಾ ಸಹಜವಾದದ್ದು. ಬರೀ ಗೋಮಾತೆಯ ಬಗ್ಗೆ ಮಾತ್ರ ನಾನು ಹೇಳ್ತಿಲ್ಲ, ಕೇವಲ ಧಾರ್ಮಿಕವಾಗಿ ಮಾತ್ರ ನಾನು ಹೇಳ್ತಿಲ್ಲ ಈ ಮಾತನ್ನ. ನಾನು ಹೇಳ್ತಾ ಇರೋದು ಎಲ್ಲ ರೀತಿಯಲ್ಲಿ. ನೀವು ರಾಜಕೀಯವಾಗಿ ನೀವು ದೊಡ್ಡ ಕಾವ್ಯವನ್ನ ಗಮನಿಸಿದ್ರೆ, ವಾಸವದತ್ತೆ ಮತ್ತು ಉದಯನನ ಕಾವ್ಯವನ್ನ ನೀವು ಗಮನಿಸಿದ್ರೆ, ಅದರಲ್ಲಿ ಆ ಉದಯನಿಗೆ ಒಂದು ವೀಣೆಯನ್ನ ನುಡಿಸಿ ಆನೆಗಳನ್ನ ಸೆರೆ ಹಿಡಿಯುವಂತಹ ಇದಿರುತ್ತೆ. ಆದ್ರೆ ಮಣ್ಣಿನ ಕನಸು ಅನ್ನುವಂತಹ ಇತ್ತೀಚೆಗೆ ಒಂದು ಕಾದಂಬರಿ ಬಂದಿದೆ, ಶತಾವಧಾನಿ ಗಣೇಶ್ ಅವರ ದೊಡ್ಡ ಕಾದಂಬರಿ. ಅದರಲ್ಲಿ ಅವನು ಉದಯನ ಹೇಳ್ತಾನೆ ಏನಂದ್ರೆ, ಪ್ರಾಣಿಯನ್ನ ವಶಪಡಿಸ್ಕೊಳ್ಳೋದು ಅಂತಂದ್ರೆ ಅಷ್ಟು ಸುಲಭವಾದಂತಹ ಕಲೆ ಅಲ್ಲ. ಒಂದು ಆನೆಯನ್ನ ಸುಮ್ನೆ ವೀಣೆ ನುಡಿಸಿದ ತಕ್ಷಣ ಆನೆ ಬಂದ್ಬಿಡಲ್ಲ. ಜನ ಹಂಗ್ ಮಾತಾಡ್ಕೊಳ್ತಾರೆ ಹೊರತು ನಾನು ಹೇಗೆ ಆನೆಯನ್ನ ನಿಧಾನವಾಗಿ ಅದ್ರ ಜೊತೆಗೆ ಫ್ರೆಂಡ್ಶಿಪ್ ಅನ್ನ ಬೆಳೆಸಿ, ಸ್ನೇಹವನ್ನ ಬೆಳೆಸಿ ಹೇಗೆ ತನ್ನದಾಗಿಸ್ಕೊಳ್ತೀನಿ ಆನೆನ ಅಂತ ಅದ್ರಲ್ಲಿ ತುಂಬಾ ಚೆನ್ನಾಗಿ ವಿವರಿಸಿರೋದು ನಮಗ್ ಕಂಡು ಬರುತ್ತೆ. ಎಲ್ಲ ಕಡೆಗೂ ಕೂಡ ಪ್ರಾಣಿ ಪ್ರೀತಿ ಅನ್ನುವಂತಹ ಒಂದು ಪ್ರಬಂಧವನ್ನ ಕೂಡ ನಾನು ಬರ್ದಿದ್ದೀನಿ, ಜಯಶ್ರೀ ಮೇಡಮ್ ಅವ್ರಿಗೆ ಕಳಿಸಿದ್ದೆ ಅಂತ ನನ್ ನೆನಪು. ಹಾಗಾಗಿ ನಾನು ಉದ್ದೇಶ ಪೂರ್ವಕವಾಗಿ ಇಲ್ಲಿ ಅದನ್ನ ತರಲಿಲ್ಲ, ಯಾಕಂದ್ರೆ ಇದು ನೇರವಾಗಿ ಕನ್ನಡ ಸಾಹಿತ್ಯ ಮತ್ತು ಮನೋವಿಜ್ಞಾನಕ್ಕೆ ಸಂಬಂಧಿಸಿದ್ದು ಅಂತ ಹೇಳಿ. ಮುಂದೆ ಒಂದು ಕಾರ್ಯಕ್ರಮ ಅದೇ ರೀತಿ ಮಾಡೋಣ ಮೇಡಮ್, ಫೈಂಡಿಂಗ್ಸ್ ಇದೆ ಅದನ್ನ ಮಾಡೋಣ ಅಂತೆ. ಖಂಡಿತ ಮೇಡಮ್, ತಮ್ಮ ಗಮನಕ್ಕೆ ನಮ್ಮ ಅಧ್ಯಕ್ಷರಿಗೆ ಕೂಡ ಈ ಪ್ರಾಣಿ ಹಾಗೂ ಮನುಷ್ಯರ ಸಂಬಂಧಗಳ, ವಿಶೇಷವಾಗಿ ನಾಯಿಗಳು ಮನುಷ್ಯರಿಗೆ ಇರ್ತಕ್ಕಂಥ ಸಂಬಂಧಗಳ ಬಗ್ಗೆ ಬಹಳ ಇಂಟ್ರೆಸ್ಟ್ ಇದೆ. ಅವ್ರದೇ ಆದಂತ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಅವರು ಶ್ವಾನಗಳ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ಈಗಾಗಲೇ ಹಂಚಿಕೊಂಡಿದ್ದಾರೆ. ಅದೇ ನಾನು ಹೇಳಿದ್ನಲ್ಲ, ನೀವು ಆತಕೂರು ಶಾಸನವನ್ನ ಖಂಡಿತ ನೋಡ್ಬೇಕು ಸರ್. ಆ ಶಾಸನ ತುಂಬಾ ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಇದು. ಮತ್ತೆ ನಿಮ್ಮ ಏರಿಯಾ ಆಫ್ ಇಂಟ್ರೆಸ್ಟಿಗೆ ಅದು ಖಂಡಿತ ತುಂಬಾ ಅದ್ರಲ್ಲಿ ನೀವು ಮತ್ತಷ್ಟು ನೀವು ಆಮೇಲೆ ನಮ್ಗೆ ಅದ್ರ ಬಗ್ಗೆ ಇನ್ನೊಂದಿಷ್ಟು ತಿಳಿಸ್ಬೋದು ಅವಾಗ. ಓಕೆ ಮೇಡಮ್, ಒಟ್ಟಾರೆ ಇವತ್ತಿನ ಕಾರ್ಯಕ್ರಮ ಅಧ್ಯಕ್ಷರ ನುಡಿಗಳು, ಇವತ್ತಿನ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ ಮೇಡಮ್. ಕನ್ನಡ ಪಶುವೈದ್ಯ ಸಾಹಿತ್ಯ ಪರಿಷತ್ತು ಅನ್ನೋದು ತಾವು ತಮಗೆ ಮಾಹಿತಿಗಾಗಿ ಹೇಳಬೇಕು ಅಂದರೆ ಇದೊಂದು ಸಣ್ಣ ಗುಂಪು, ಸಾಹಿತ್ಯಾಸಕ್ತ ಪಶುವೈದ್ಯರ ಗುಂಪು. 2009ರಲ್ಲಿ ನಾವು ಶಿವಮೊಗ್ಗದಲ್ಲೇ ಶುರು ಮಾಡಿದಂಥದ್ದು. ಈಗಾಗಲೇ ಅನೇಕ ಕಾರ್ಯಕ್ರಮ, ಯಾವುದೇ ಒಂದು ಸಾಹಿತ್ಯ ಗುಂಪಾದರೂ ಕೂಡ ಏನು ದೇಶಗಳನ್ನ ಇಟ್ಕೊಂಡಿರುತ್ತೆ, ಅದೇ ರೀತಿ ನಮ್ಮ ಪಶುವೈದ್ಯ ಲೇಖಕರನ್ನ ಪ್ರೋತ್ಸಾಹಿಸೋದು ಮುಖ್ಯವಾಗಿ ನಾವು ಆ ಉದ್ದೇಶನ ಇಟ್ಕೊಂಡು ಮಾಡಿದ್ದೀವಿ. ಯಾಕೆಂದರೆ ಸಾಮಾನ್ಯವಾಗಿ ಪಶುವೈದ್ಯರು ತಮಗೆ ಗೊತ್ತಿರೋ ಹಾಗೆ ಮೂಕ ಪ್ರಾಣಿಗಳ ಜೊತೆ ಒಡನಾಡ್ತಾರೆ. ಅವರು ಒಂದು ರೀತಿ ಮೂಕರು ಅಂತಲೇ ಹೇಳಬಹುದು. ನಾವು ಹೆಚ್ಚು ಮಾತಾಡೋದಿಲ್ಲ.
ನೀವು ಹೇಳಿದ್ರೆ ಮನೋವಿಜ್ಞಾನಿಗಳನ್ನ ಒಂದು ರೀತಿ ವಿಚಿತ್ರವಾಗಿ ತೋರಿಸ್ತಾರೆ ಅಂತ. ಹಾಗೆ ನೋಡಿದ್ರೆ ನಾವು ಸಿನಿಮಾಗಳಲ್ಲಿ ಬಹುಶಃ ವೆಟರ್ನರಿ ಡಾಕ್ಟರ್ಸ್ಗೆ ಮಾಡಿದಷ್ಟು ಅವಮಾನ ಯಾರಿಗೂ ಮಾಡಿಲ್ಲ ಅಂತ ಕಾಣಿಸುತ್ತೆ. ಆದ್ರೂ ನಾವೇನು ಮಾತಾಡೋಂಥ ಪರಿಸ್ಥಿತಿ ಇಲ್ಲ, ಆ ರೀತಿ ಇದ್ವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಸಾಹಿತ್ಯ ಬರೀತಾ ಇದ್ದಾರೆ, ಕನ್ನಡ ಸಾರಸ್ವತ ಲೋಕದ ಗಮನವನ್ನು ಸೆಳೆದಿದ್ದಾರೆ. ನಾವು ಪರಿಷತ್ ವತಿಯಿಂದ ಅನೇಕ ಕಮ್ಮಟಗಳನ್ನ ಕಾರ್ಯಕ್ರಮಗಳನ್ನ ಏರ್ಪಡಿಸ್ತಾ ಇದ್ದೀವಿ. ಇದುವರೆಗೂ ನಾಗೇಶ್ ಹೆಗ್ಡೆ ಅವರು, ಶಿವಾನಂದ ಕಳವೆ, ಹಾಲ್ದರ್ದೇರಿ ಸುಧೀಂದ್ರ ಅವರು, ನಾಟಿ ಸೋದ ಅವರು, ರಹಮತ್ ತರೀಕೆರೆ ಅವರು, ಮತ್ತೆ ರೂಪ ಹಾಸನ ಅವರು, ಉಷಾ ಅವರು, ಈ ತರ ಅನೇಕ ಲೇಖಕರೆಲ್ಲ ನಮ್ಮಲ್ಲಿ ಬಂದು ಸಂಪನ್ಮೂಲ ವ್ಯಕ್ತಿಗಳಾಗಿ ಮಾಡಿದ್ದಾರೆ. ಜೊತೆಗೆ ನಾವು ಒಂದು ನಿಯತಕಾಲಿಕೆಯನ್ನು ತರ್ತಾ ಇದ್ದೀವಿ. ಮೊದಲು ಪ್ರಿಂಟ್ ಮಾಡ್ತಾ ಇದ್ವಿ ಮೇಡಮ್, ಅದು ಈಗ ನಾವು ಅದನ್ನ ಈ ಸಂಚಿಕೆ ಮಾಡಿದ್ವಿ. ಕಳೆದ 3 ಸಂಚಿಕೆಯನ್ನ ತ್ರೈಮಾಸಿಕ ಸಂಚಿಕೆ ಮಾಡಿದ್ವಿ. ನಮ್ಮಲ್ಲಿ ಪಶುವೈದ್ಯರು ತಮ್ಮ ಅನುಭವಗಳನ್ನ ದಾಖಲಿಸಲಿ ಅಂತ. ಯಾಕೆ ಅಂತ ಹೇಳಿದ್ರೆ ತಮಗೆ ಗೊತ್ತಿರೋ ಹಾಗೆ ಪ್ರತಿಯೊಬ್ಬರ ಅನುಭವವೂ ಕೂಡ ವಿಶಿಷ್ಟನೇ. ಇಬ್ಬರು ವೆಟರ್ನರಿ ಡಾಕ್ಟರ್ಸೇ ಆಗ್ಲಿ ಒಂದು ಹಸುನ ನೋಡಿ ಟ್ರೀಟ್ಮೆಂಟ್ ಮಾಡಿದಾಗ ಇವರಲ್ಲಿ ಮೂಡುವಂತ ಭಾವನೆನೇ ಬೇರೆ, ಇನ್ನೊಬ್ಬರಲ್ಲಿ ಮೂಡುವಂತ ಭಾವನೆನೇ ಬೇರೆ. ಸೊ ಅದು ವ್ಯಕ್ತಿಗತವಾಗಿ ಬೇರೆನೇ ಇರೋದ್ರಿಂದ ಎಲ್ಲರೂ ದಾಖಲಿಸುವಂತ ಅವಶ್ಯಕತೆ ಇದೆ ಅನ್ನುವಂಥದ್ದು. ಮೇಲಾಗಿ ವೆಟರ್ನರಿ ಡಾಕ್ಟರ್ಸ್ ಅಂತ ಹೇಳಿದ್ರೆ ಪ್ರಾಣಿಗಳ ಮಧ್ಯೆ, ಪ್ರಾಣಿ ಮನುಷ್ಯನ ಮಧ್ಯೆ, ಮತ್ತೆ ಮನುಷ್ಯರ ಸಂಬಂಧಗಳನ್ನ ತುಂಬಾ ಹತ್ತಿರದಿಂದ ಗಮನಿಸುವಂತ ಅವಕಾಶ ಇದೆ. ಬೇರೆ ಸಾಹಿತಿಗಳಾದ್ರೆ ಬಹುಶಃ ಕಥಾವಸ್ತುಗಳನ್ನು ಹುಡುಕೊಂಡು ಆಚೆ ನಮ್ಮ ವೃತ್ತಿ ಜೀವನದ ಅಂಗವಾಗಿಯೇ ಪ್ರತಿ ದಿವಸ 10 ಕಥೆಗಳಿಗಾಗುವಷ್ಟು ವಸ್ತು ನಮಗೆ ಸಿಗ್ತಾ ಇರುತ್ತೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ಸ್ ತುಂಬಾ ಚೆನ್ನಾಗಿ ಬರೀತಾ ಇದ್ದಾರೆ. ತಮಗೆ ಗೊತ್ತಿರ್ಬೋದು, ಈಗಾಗಲೇ ಡಾಕ್ಟರ್ ರಾಮಾನಂದ್ ಅವರು, ಡಾಕ್ಟರ್ ಗವಿಸ್ವಾಮಿ ಅಂತ, ಮುರಳೀಧರ ಕಿರಣಕೆರೆ ಅವರು, ನಮ್ಮ ಶ್ರೀಧರ್ ಅವರು ವೈಜ್ಞಾನಿಕ ಲೇಖನಗಳು ತುಂಬಾ ಚೆನ್ನಾಗಿ ಬರೀತಾರೆ. ಈಗಾಗಲೇ ಸಾಕಷ್ಟು ಪಶುವೈದ್ಯರು ಬಂದು ಬರೀತಾ ಇದ್ದಾರೆ. ಇದನ್ನ ಇನ್ನೂ ಸುಧಾರಿಸಬೇಕು, ಜಾಸ್ತಿ ಮಾಡಬೇಕು, ಅವರಿಗೆ ಅವಕಾಶಗಳನ್ನ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೇವೆ ಈ ಪರಿಷತ್ ವತಿಯಿಂದ. ಜೊತೆಗೆ ಈ ರೀತಿ ಆನ್ಲೈನ್ ಕರೋನಾ ಬಂದಾಗಲಿಂದ ನಾವು ಇದನ್ನೇ ಒಂದು ಬಳಸ್ಕೊಂಡು ಆನ್ಲೈನ್ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಪ್ರತಿ ಶನಿವಾರ ಒಂದು ಮಾಡಬೇಕು ಅಂತ ಕೂಡ ನಿರ್ಧಾರ ಮಾಡಿದ್ದೇವೆ. ಯಾವತ್ತಾದ್ರೂ ಒಂದು ಶನಿವಾರ ತಾವು ಕೂಡ ಬಂದು ತಮ್ಮದೇನೋ ರಿಸರ್ಚ್ ಇದೆ ಅದ್ರ ಬಗ್ಗೆ ಮಾತಾಡಬೇಕು. ಜಯಶ್ರೀ ಅವರು ನೀವು ಒಟ್ಟಿಗೆ ಮಾತಾಡಬೇಕು ಅಂತ ನಾನು ಹೇಳ್ತೇನೆ. ತುಂಬಾ ಇವತ್ತು ಚೆನ್ನಾಗಿ ಮಾತಾಡಿದಿರಿ ಮೇಡಮ್. ನೀವು ಏನು ಸಾಹಿತ್ಯ ಮತ್ತು ಮನೋವಿಜ್ಞಾನದ ಅವಿನಾಭ ಸಂಬಂಧ ಹೇಳಿದಿರಿ. ಈ ಒಂದು ಹಿನ್ನೆಲೆಯಲ್ಲಿ ತಾವಿವತ್ತೇನು ಮಾಹಿತಿ ನಮಗೆ ಕೊಟ್ರಿ, ಆ ಮಾಹಿತಿಯ ಹಿನ್ನೆಲೆಯಲ್ಲಿ ನಾವು ಹೊಸದಾಗಿ ನಮ್ಮ ಪ್ರಾಣಿಗಳ ಮಧ್ಯೆ, ಮನುಷ್ಯರ ಮಧ್ಯೆ ಸಂಬಂಧಗಳನ್ನು ನೋಡಿದ್ರೆ ಇನ್ನೂ ನಮ್ಮ ಪಶುವೈದ್ಯರು ಸಮರ್ಥವಾಗಿ ಬರಿಬಹುದು ಅಂತ ನನಗಾದರೂ ಅನಿಸ್ತದೆ. ಈ ಒಟ್ಟಾರೆ ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು, ಮಾಹಿತಿಪೂರ್ಣವಾಗಿತ್ತು. ಪ್ರಶ್ನೋತ್ತರಗಳನ್ನು ಕೂಡ ತಾವು ಸೂಕ್ತವಾಗಿ ನಿಭಾಯಿಸಿದಿರಿ ಅಂತ ಹೇಳ್ತಾ ತಮಗೆ ಮತ್ತೊಮ್ಮೆ ವಂದನೆಗಳನ್ನು ಅರ್ಪಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ವಾಡಿಕೆಯ ಹಾಗೆ ವಂದನಾರ್ಪಣೆ ನಮ್ಮ ಸಂಘದ ಡಾಕ್ಟರ್ NB ಶ್ರೀಧರ್ ಅವರಿಂದ. ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಒಂದು ಏನು ವಿಷಯ ಏನಿದೆ ಇದರ ಬಗ್ಗೆ ಅತ್ಯಂತ ಸೂಕ್ತವಾದ ವ್ಯಕ್ತಿ ಯಾರು ಅಂತ ನಮ್ಮಲ್ಲಿ ಚರ್ಚೆ ಮಾಡ್ತಾ ಇದ್ದಾಗ ನಾನು ಡಾಕ್ಟರ್ KS ಪವಿತ್ರ ಅವರ ಹೆಸರನ್ನು ಸೂಚನೆ ಮಾಡಿದೆ. ಅವರು ಅತ್ಯಂತ ಅದನ್ನು 100ಕ್ಕೆ 100ರಷ್ಟು ಅಥವಾ 200 ಪಟ್ಟರಷ್ಟು ಅದನ್ನು ನೆರವೇರಿಸಿಕೊಟ್ಟಿರೋದಕ್ಕೆ ಅವರಿಗೆ ಹೃದಯಪೂರ್ವಕವಾಗಿ ನಮನಗಳನ್ನು ಹೇಳ್ತೇನೆ. ಈ ಸಂದರ್ಭದಲ್ಲಿ ಅವರಿಗಿರುವಂತಹ ಒಂದು ಆಳವಾದ ಜ್ಞಾನ ಮತ್ತು ಅತ್ಯಂತ ಸಮಯ ಪ್ರಜ್ಞೆ ಮತ್ತು ಆ ಯಾವ ಕೆಲಸಕ್ಕೆ ಎಷ್ಟು ಒತ್ತು ಕೊಡಬೇಕು ಹೇಳೋದನ್ನು ನಾವು ಅವರಿಂದ ಕಲಿಯಬೇಕಾಗಿದೆ. ಯಾಕಂದರೆ ಅವರು ಈಗಾಗಲೇ ಅನೇಕ ಪುಸ್ತಕಗಳನ್ನು 50ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಅವರು ಬರೆದಿದ್ದಾರೆ, ನಮ್ಗೆ ಗೊತ್ತಿದೆ. ಅದಲ್ಲದೆ ಅನೇಕ ಸಲ ಸಂಶೋಧಕಿಯಾಗಿ ಸಹಿತ ಕಾರ್ಯನಿರ್ವಹಿಸಿದ್ದಾರೆ. ಅನೇಕ ಪ್ರಶಸ್ತಿಗಳು, ಅದು ನಾಟ್ಯ, ಈ ರೀತಿ ಹಲವು ಬಹುಮುಖ ಪ್ರತಿಭೆಗಳನ್ನು ಹೊಂದಿದವರು. ಹೇಗೆ ಸಮಯವನ್ನು ಹೊಂದಿಸ್ಕೊಳ್ತಾರೆ, ನಮಗಿರೋದು 24 ಗಂಟೆ, ಅವರು ಇರೋದು 24 ಗಂಟೆ ಹೇಳೋದು ನಮಗೊಂದು ಒಂಥರ ವಿಸ್ಮಯಕಾರಿಯಾಗಿ ಕಾಣುತ್ತೆ. ಇದೊಂದು. ಅದಾದಮೇಲೆ ಅವರೇ ಹೇಳ್ತಾ ಇದ್ದಾಗ ಈಗ ಸಾಹಿತ್ಯದಲ್ಲಿ ಏನಾಗಿದೆ ಅಂತಂದರೆ, ಉದಾಹರಣೆ ಒಂದು ಹಾವಿನ ದ್ವೇಷ 12 ವರ್ಷ, ನನ್ನ ದ್ವೇಷ 100 ವರ್ಷ ಹೇಳಿ RN ಜಯಗೋಪಾಲ್ ನಮ್ಮ ಇದರಲ್ಲಿ ನಮ್ಮ ನಾಗರಾವ ಸಿನಿಮಾದಲ್ಲಿ ಬರೆದಿದ್ದಾರೆ. ಅದು ಅಷ್ಟೊಂದು ಪ್ರಸಿದ್ಧವಾಗಿಬಿಟ್ಟಿದೆ. ಅವರು ಸಾಹಿತಿಗಳು. ಈಗ ನಾವು ಎಲ್ಲ ವಿಜ್ಞಾನಿಗಳು ಅಥವಾ ಪಶುವೈದ್ಯಕೀಯವರು ಹಾವಿಗೆ ಅಷ್ಟು ದೊಡ್ಡ ಮೆದುಳೇ ಇಲ್ಲ, ಅದಕ್ಕೆ 12 ವರ್ಷ ಆಯಸ್ಸೇ ಇಲ್ಲ, ಅದಕ್ಕೆ ಮನುಷ್ಯನನ್ನು ಗುರುತ ಹಿಡಿಯೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಈಗ ಜನ ಅದನ್ನು ಮೀರಿ ಹೋಗಿಬಿಟ್ಟಿದ್ದಾರೆ. ಆ ಕಾರಣದಿಂದ ನಾವು ಪಶುವೈದ್ಯರಾಗಲಿ ಅಥವಾ ವೈದ್ಯರಾಗಲಿ ನಾವು ಸಾಹಿತ್ಯಕ್ಕೆ ಬಂದು ಸತ್ಯವನ್ನು ಹೇಳ್ತಾ ಇರಬೇಕು. ಜನ ಎಷ್ಟು ನಮ್ಮದೇ ಇರೋದು, ಇದರಲ್ಲಿ ತಮ್ಮ ಕೊಡುಗೆ ಅಪಾರವಾಗಿದೆ. ಹಾಗೆ ನೀವೆಲ್ಲ ನಮಗೆ ಮಾದರಿಯಾಗಿ ಇದ್ದೀರಿ. ನಾವು ಸಹಿತ ನಿಮ್ಮಂಗೆ ಆಗಲಿಕ್ಕೆ ತುಂಬ ಪ್ರಯತ್ನ ಪಡ್ತೀವಿ.
ಮತ್ತು ಮೇಲ್ಮೇಲೆ ಆಗಿ ನಮ್ಮ ಅಧ್ಯಕ್ಷರಿಗಾಗಲೇ ಹೇಳಿದಾಗೆ ನಮ್ಮ ಜೊತೆಗೆ ನಿಮ್ಮ ಇಷ್ಟವಾದ ಒಂದು ಟಾಪಿಕ್ ತೆಗೆದುಕೊಂಡು ಬಿಟ್ಟು ದಯವಿಟ್ಟು ಬನ್ನಿ. ನಾವು ನಿಮ್ಮ ಪ್ರೇಕ್ಷಕರಾಗಲಿ ಅಥವಾ ಶ್ರೋತೃಗಳಾಗಲಿ ಆಗಲಿಕ್ಕೆ ತುಂಬ ನಮಗೆ ಖುಷಿ ಇದೆ, ನಿಮ್ಮ ಮೇಲೆ ಅಭಿಮಾನ ಇದೆ. ಮತ್ತು ಕೊನೆಯದಾಗಿ ಪಶುವೈದ್ಯರಾಗಿ ನಾವು ನಿರ್ವಹಿಸುವಂತಹ ಕಾರ್ಯಗಳು ಮತ್ತು ಅವು ಪ್ರಾಣಿಗಳ ಸಂಬಂಧದ ಬಗ್ಗೆ ತಾವು ನಮ್ಮ ಸಹಸಂಶೋಧಕಕ್ಕೆ ಆಗಿ ಮಾಡಿದಂತಹ ಕೆಲಸದಲ್ಲಿ ನಾನು ಸಹಿತ ಒಂದು ಸಲ ತಮ್ಮ ಇದು ಶ್ರೋತೃವಾಗಿ ಬಂದಿದ್ದೆ. ಅಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಆಕಳು ಮತ್ತು ಮನುಷ್ಯನ ಸಂಬಂಧವನ್ನು ನೋಡಿದಾಗ ಕೇವಲ ಹಾಲಿನಲ್ಲಿ ಮಾತ್ರ ಎಳಿತೀವಿ. ಆದರೆ ಒಬ್ಬ ಮನುಷ್ಯ ಆಕಳಿನ ಜೊತೆಗೆ ಎಷ್ಟೊತ್ತು ಕಳೆದ, ಅದರಿಂದ ಅವನಿಗೆ ಎಷ್ಟು ಅನೇಕ ಜನ ಹೆಣ್ಮಕ್ಳು ಏನು ಮಾಡ್ತಾರೆ, ಆಕಳಿಗೆ ಮಾತಾಡಿಸ್ತಾರೆ, ಏಯ್ ಯಾಕೆ ಈ ರೀತಿ ಮಾಡ್ತಾ ಇದೆಯಾ, ಹುಲ್ಲು ತಿನ್ನು, ಹಿಂಡಿ ತಿನ್ನು, ಈ ರೀತಿ ಇದೆ. ಅದರಿಂದ ಬರುವಂಥ ಅಪರೋಕ್ಷ ಲಾಭಗಳನ್ನು ನಾವು ಯಾರೂ ಲೆಕ್ಕಕ್ಕೆ ಇವತ್ತು ಮಾಡ್ತಾ ಇಲ್ಲ. ಈ ಕುರಿತು ಸಹಿತ ತಮ್ಮ ಒಂದು ಅನುಭವದ ಚಿಂತನೆ ನಮಗೆಲ್ಲ ಅವಶ್ಯಕತೆ ಇದೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ತಾವು ಬಂದು ಭಾಗವಹಿಸಿ ಇಷ್ಟೊತ್ತು ತಮ್ಮ ಅಮೂಲ್ಯವಾದ ಸಮಯ, ಬೇರೆಯವರಿಗಾದರೆ ನಾನು ಅಮೂಲ್ಯವಾದ ಸಮಯ ಅಂತ ಹೇಳಕ್ಕೆ ಬರಲ್ಲ, ನಿಮ್ಮದು ಮಾತ್ರ ಸಮಯ ಅಮೂಲ್ಯ, ನಾನು ಸ್ವತಃ ಗಮನಿಸಿದ್ದೀನಿ. ಅದನ್ನು ಕೊಟ್ಬಿಟ್ಟು ನಮಗೆಲ್ಲ ಉತ್ತಮ ಜ್ಞಾನವನ್ನು ನೀಡಿದ್ದಕ್ಕೆ ಹಾಗೂ ತಮಗೆ ನಮನಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಅನೇಕ ವಿದ್ಯಾರ್ಥಿಗಳು, ಅಂದರೆ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿರ್ಬೋದು ಅಥವಾ ನಮ್ಮ ಕನ್ನಡ ಪಶುವೈದ್ಯ ಸಾಹಿತ್ಯ ಪರಿಷತ್ನ ಅನೇಕ ಸದಸ್ಯರು ಸಹಿತ ಇಲ್ಲಿ ಭಾಗವಹಿಸಿದ್ದಾರೆ. ತಮ್ಮ ಪ್ರತಿಭೆ ಅವರಿಗೆ ಪರಿಚಯ ಆಗಿದೆ. ಆ ಕಾರಣದಿಂದ ಎಲ್ಲರ ಪರವಾಗಿ ಅವರಿಗೂ ಮತ್ತು ನಿಮಗೂ ಧನ್ಯವಾದಗಳನ್ನು ಮತ್ತು ವಂದನೆಗಳನ್ನು ಅರ್ಪಿಸ್ತಾ ನಿಮಗೆ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಿಮಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಇದರೊಂದಿಗೆ ಇವತ್ತಿನ ಈ ಕಾರ್ಯಕ್ರಮ ಪರಿಸಮಾಪ್ತಿ ಆಗ್ತಾ ಇದೆ. ಮತ್ತೊಂದು ಕಾರ್ಯಕ್ರಮದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.